ಶಂಕರ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ ಪೂಜ್ಯವಾದ ಸದ್ಗುರುಭ್ಯೋ ನಮಃ ವಂದೇದಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಕ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ ಅಧೀಹಿ ಭಗವೋ ಬ್ರಹ್ಮ. ಯಾವ್ಯಾವುದು ನೆರಳನ್ನುಂಟು ಮಾಡುತ್ತೋ, ನೆರಳು ಅಂದ್ರೆ ಶಾಡೋ, ಛಾಯೆ, ಪ್ರತಿಬಿಂಬ ಉಂಟು ಮಾಡುತ್ತೋ ಅದೆಲ್ಲ ಅನಾತ್ಮ ಅಂತ ಒಂದು ಕಾಮನ್ ರೂಲ್, ಜನರಲ್ ರೂಲ್ ಅದು. ಇದು ದೇಹಕ್ಕೆ ನೆರಳು ಬರುತ್ತೆ, ಪ್ರತಿಬಿಂಬ ಬರುತ್ತೆ, ಶಾಡೋ ಬರುತ್ತೆ ಅಂದ್ರೆ ದೇಹ ಅನಾತ್ಮ. ಅವರು ಒಂದು ಯುಕ್ತಿ ಕೊಟ್ರು, ಒಳ್ಳೆ ಬಟ್ಟೆ ಉಟ್ಕೊಂಡು ಒಳ್ಳೆ ಅಲಂಕಾರ ಮಾಡಿಕೊಂಡು ಕಟಕ ಕೇಯೂರ ಕುಂಡಲ ಮಕರ ಇದೆಲ್ಲ ಹಾಕೊಂಡು ಅದೆಲ್ಲ ನೋಡಿದ್ರೆ ಅದೆಲ್ಲ ಕಾಣುತ್ತೆ ಪ್ರತಿಬಿಂಬದಲ್ಲಿ, ಮತ್ತೆ ತೆಗೆದಾಗ ಅದಿರಲ್ಲ. ಬಂದು ಹೋಗಿ ಮಾಡೋದು ಆಗಮಾಪಾಯಿ ಆಗಿರೋದು ಅನಾತ್ಮ, ದೃಶ್ಯವಾಗಿರೋದು ಅನಾತ್ಮ, ಬದಲಾವಣೆ ಆಗೋದು ಅನಾತ್ಮ. ಅನಾತ್ಮಕ್ಕೆ 4 ಲಕ್ಷಣ ಇದೆ. ಏನ್ 4 ಲಕ್ಷಣ? ಒಂದು ಬಂದು ಹೋಗಿ ಮಾಡೋದು, 2ನೇದು ದೃಶ್ಯ, 3ನೇದು ಬದಲಾವಣೆ, 4ನೇದು ಪರಿಚ್ಛಿನ್ನ. ಲಿಮಿಟ್ ಆಗಿರೋದು ಅನಾತ್ಮ. ಯಾವುದು ಲಿಮಿಟ್ ಆಗಿದೆಯೋ, ಯಾವುದು ಚೇಂಜ್ ಆಗುತ್ತೋ, ಯಾವುದು ದೃಶ್ಯವೋ ಆಬ್ಜೆಕ್ಟೋ, ಯಾವುದು ಆಗಮಾಪಾಯಿ ಬಂದು ಹೋಗಿ ಮಾಡುತ್ತೋ ಅದೆಲ್ಲ ಅನಾತ್ಮ. ಅದಕ್ಕೋಸ್ಕರವಾಗಿ ದೇಹಾತ್ಮ ಬುದ್ಧಿಯನ್ನು ಬಿಡಿಸೋಕ್ಕೋಸ್ಕರವಾಗಿ ಆ ನೀರಿನ ತಟ್ಟೆ ದೃಷ್ಟಾಂತ ಕೊಟ್ಟ ಪ್ರಜಾಪತಿ. ಅಲ್ಲಿ ಮುಂಚೆ ಅವರು ದೇಹವನ್ನೇ ಛಾಯಾತ್ಮನೇ ನಾನು ಅನ್ಕೊಂಡಲ್ಲ, ಛಾಯಾತ್ಮ ನಾನು ಅನ್ಕೊಂಡ್ರ ಜೊತೆಗೆ ವಿರೋಚನ ತರ್ಕ ಮಾಡಿ ದೇಹ ನಾನು ಅನ್ಕೊಂಡ್ಬಿಟ್ಟ. ದೇವೇಂದ್ರ ಮಾತ್ರ ಛಾಯಾತ್ಮನನ್ನೇ ನಾನು ಅನ್ಕೊಂಡ. ಛಾಯಾತ್ಮನಿದ್ದಂಥ ನಾನು ಬುದ್ಧಿ ಬಿಡಿಸೋಕ್ಕೋಸ್ಕರವಾಗಿ ಏನ್ ಮಾಡ್ದ, 2-3 ತೋರಿಸ್ದ. ಯಾವ ಛಾಯಾತ್ಮ ನಾನು ಅನ್ಕೋತೀಯ ನೀನು? ಅವಾಗ ಒಂದ್ ರೀತಿ ಕಾಣ್ತಿತ್ತು. ಬ್ರಹ್ಮಚರ್ಯ ಈಗ 30 ವರ್ಷ ಬ್ರಹ್ಮಚರ್ಯ ಮಾಡಿದ್ದಾಗ ಆ ಕೂದಲು ಗಡ್ಡ ಉಗುರು ಎಲ್ಲ ಬೆಳೆದಿತ್ತು. ಇವಾಗ ಎಲ್ಲ ತೆಗೆದು ಅಲಂಕಾರ ಮಾಡ್ಕೊಂಡು ಒಳ್ಳೆ ಟಿಪ್ ಟಾಪ್ ಆಗಿದ್ದಾಗ ಇವಾಗ ಒಂದ್ ರೀತಿ ಕಾಣ್ತಾ ಇದೆ. ಇದು ನೀನು ಅದು ನೀನು ಯೋಚನೆ ಮಾಡು. ನಾನಾಗಲ್ಲ, ಅದು ತರ್ಕ. ಅವನು ಪುರುಷೋ ಯೈಷೋ ಅಕ್ಷಿಣಿ ಪುರುಷೋ ದೃಶ್ಯನಿಲ್ಲ. ಯಾವಾಗಲೂ ಕಣ್ಣಿನಲ್ಲಿ ತೋರು ಬರುತ್ತಿಲ್ಲ ಅನ್ನೋದು ಅರ್ಥ. ಕಣ್ಣಿನಲ್ಲಿ ತೋರು ಬರ್ತಾ ಅನ್ನೋದು ಅದೇನ್ ಮಾಡಿದ, ಕಣ್ಣಿನಲ್ಲಿ ದೃಷ್ಟವಾಗಿ ತೋರು ಬರ್ತಾ ಇದೆ ಅನ್ನೋದು ಪ್ರಜಾಪತಿ ವಾಕ್ಯದ ಅಭಿಪ್ರಾಯ. ಇವನು ಕಣ್ಣಲ್ಲಿ ತೋರು ಬರ್ತಾ ಅನ್ನೋ ಕಣ್ಣಲ್ಲಿ ಗೊಂಬೆ ಕಾಣುತ್ತಲ್ಲ ಅದೊಂದು ಕೊಂಬಿಟ್ಟ ಇಂದ್ರ ಛಾಯಾತ್ಮ ಅನ್ಕೊಂಡ. ಪ್ರಜಾಪತಿ ಗೊತ್ತಾಯ್ತು ಛಾಯಾತ್ಮ ತಿಳ್ಕೊಂಡಿದ್ದಾನೆ, ಇದನ್ನ ಬಿಡಿಸ್ಬೇಕು ಅಂತ ಹೇಳಿ ಉದಯಶಾವ ದೃಷ್ಟಾಂತ ಕೊಟ್ಟ. ಅಲ್ಲಿ ನೋಡುವ ನಾನಲ್ಲ ಅಂದ್ಕೊಂಡ. ಅಷ್ಟೇ ಅಲ್ಲ, ಒಂದು ಲಕ್ಷಣ ವಾಕ್ಯ ಹೇಳಿದಾನೆ, ಏತದ್ ಅಮೃತ ಅಭಯಂ ಏತದ್ ಬ್ರಹ್ಮ ಅಂತ. ಅದನ್ನ ಇಂಪ್ಲಿಮೆಂಟ್ ಮಾಡಿ ಹೊಂದಿಸ್ಕೋಬೇಕು. ಅದನ್ನು ಹೊಂದಿಸ್ಕೋತಾನೆ ಇಲ್ಲ ಅವರು, ಆ ವಾಕ್ಯ ಮರ್ತ್ಬಿಟ್ಟಿದ್ದಾರೆ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ದೇಹ ಸಂಬಂಧ ಅಲಂಕಾರ ದಿವಸ ಒಂದು ದೇಹ ಸಂಬಂಧವಾದ ಅಲಂಕಾರ ಹೇಗೆ ಅನಾತ್ಮವೋ ದೇಹವು ಅನಾತ್ಮ ಅಂದ್ರು. ನ ಕೇವಲಂ ಏತಾವತ್ ಇಷ್ಟೇ ಮಾತ್ರ ಅಲ್ಲ, ಇನ್ನೂ ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ತಾ ಇದ್ದಾರೆ ಭಾಷ್ಯಕಾರರು. ಏನು? ಏತೇನ ಯಾವತ್ ಕಿಂಚಿತ್ ಆತ್ಮೀಯತ್ವಾಭಿಮತಂ ಸುಖ ದುಃಖ ರಾಗ ದ್ವೇಷ ಮೋಹಾದಿ ಚ ಕಾದಾಚಿತ್ ಕತ್ವಾತ್ ನಖಲೋಮಾದಿವತ್ ಅನಾತ್ಮ ಇತಿ ಪ್ರತ್ಯೇತವ್ಯಂ. ಇಲ್ಲಿ ತಾರ್ಕಿಕರು ಅಂತ ಒಂದು ವಾದಿಗಳಿದ್ರು. ಆ ತಾರ್ಕಿಕರು ಅಷ್ಟವು ಆತ್ಮಗುಣ ಅಂತ ಹೇಳಿ ರಾಗದ್ವೇಷಾದಿಗಳ ಆತ್ಮನ ಗುಣ ಅಂತ. ಆತ್ಮನ ಗುಣ ಅಂದ್ರೆ ಆತ್ಮ ಸ್ವರೂಪಕ್ಕೆ ಸೇರಿದ್ದು ಅಂತ. ಚೈತನ್ಯ ಹೇಗೆ ಆತ್ಮನ ಗುಣ ಆತ್ಮ ಸ್ವರೂಪ ಅಂತೀವೋ, ರಾಗ ದ್ವೇಷ ಭಯ ಅವಿದ್ಯೆ ಶೋಕ ಇದೆಲ್ಲ ಆತ್ಮನ ಗುಣ ಅಂತಿದ್ದು. ಅದು ಕೂಡ ಆತ್ಮ ಅಲ್ಲ ಆಗತ್ತೆ ಅಂತ ಭಾಷೆಗೆ ತೆಗಿತಾ ಇದ್ದಾರೆ. ಏಕೆ ನಾನು ಇಷ್ಟು ಹೇಳಿದ್ರಿಂದ ಏನು, ಈ ಛಾಯಾತ್ಮ ದೃಷ್ಟಾಂತ ಕೊಟ್ಟದ್ರಿಂದ ಯಾವತ್ ಕಿಂಚಿದೆ ಎಷ್ಟರವರೆಗಿನದಾಗಬಹುದು ಆತ್ಮೀಯತ್ವ ಅಭಿಮತಂ, ನನ್ನದು ಅಂತ ತೋರುತ್ತೋ. ನನ್ನ ದೇಹ ನಾನಲ್ಲ, ನನ್ನ ಮನೆ ನಾನಲ್ಲಪ್ಪ, ನನ್ನ ಮನೆ ನಾನಲ್ಲ, ನನ್ನ ಮೊಬೈಲ್ ನಾನಲ್ಲ, ನನ್ನ ವಾಚ್ ನಾನಲ್ಲ, ನನ್ನ ಬಟ್ಟೆ ನಾನಲ್ಲ. ಹಾಗೆ ನನ್ನದು ಷಷ್ಠಿ ಭಕ್ತಿ. ನಾನು ಪ್ರಥಮ, ನನ್ನನ್ನು ದ್ವಿತೀಯ, ನನ್ನಿಂದ ತೃತೀಯ, ನನಗೆ ಚತುರ್ಥಿ, ನನ್ನ ದಶೆಯಿಂದ ಪಂಚಮಿ, ನನ್ನ ಷಷ್ಠಿ, ನನ್ನಲ್ಲಿ ಸಪ್ತಮಿ. ನನ್ನ ಮನೆ ಷಷ್ಠಿ ಭಕ್ತಿ ಭೇದ ಮಾಡುತ್ತೆ. ಷಷ್ಠಿ ಭಕ್ತಿ ಸ್ವಭಾವವೇ ಭೇದಕತ್ವ ಅಂತ ವ್ಯಾಕರಣ ನಿಯಮ ಮಾಡಿದ್ದಾರೆ. ಭೇದಕತ್ವಂ ಷಷ್ಠಿ ಭಕ್ತಿಯ ಗುಣಂ ಅಂತ. ಷಷ್ಠಿ ಭಕ್ತಿಯ ಗುಣ ಭೇದ ಮಾಡುತ್ತೆ. ನನ್ನ ದೇಹ ಅಂತ ಯಾವಾಗ ತೋರುತ್ತೋ ದೇಹ ನಿನ್ನಲ್ಲ. ಹಾಗೆಯೇ
ಸುಖ, ನನಗೆ ಸುಖ, ನನ್ನ ಸುಖ, ನನಗೆ ದುಃಖ, ನನ್ನ ದುಃಖ ಅಂದ್ರೆ ನನ್ನ ದುಃಖ ಯಾರಿಗೆ ಅರ್ಥವಾಗ್ತಾ ಇದೆ, ನಂಗೆ ಎಷ್ಟು ದುಃಖ ಆಗ್ತಾ ಇದೆ ಗೊತ್ತಾ ಅಂದ್ರೆ ಗೊತ್ತಾಗ್ತಾ ಇದೆ ಅಂತ ಅಂದ್ಮೇಲೆ ನಿನಗಿಲ್ಲ ಅಂತ ಆಯ್ತು. ನನ್ನ ದುಃಖ ಕುಚಿತು. ಆತ್ಮೀಯತ್ವ ಅಭಿಮಾನಂ, ಆತ್ಮೀಯತ್ವ ಆತ್ಮನಃ ಇದಂ ಆತ್ಮೀಯಂ, ತನಗೆ ಸಂಬಂಧಪಟ್ಟದ್ದು, ತನಗೆ ತೋರೋದು ಅನ್ನೋದಲ್ಲ ಆತ್ಮೀಯ. ಆತ್ಮೀಯ ಲೋಕದಲ್ಲೂ ನಮ್ಮ ಆತ್ಮೀಯರು ಇವರು ಅಂತೀವಿ, ನಮ್ಮ ತುಂಬಾ ಬೇಕಾದವರು ನಮ್ಮ ಆತ್ಮೀಯರು ಅಂತೀವಿ. ಎಷ್ಟೇ ಬೇಕಾದವರಾದ್ರೂ, ಎಷ್ಟೇ ಪ್ರೇಮ ಬಿದ್ದರು ನಾನಂತೂ ಅಲ್ಲ. ನನಗೆ ಬೇಕಾದವರು ನಮ್ಮವರು ಮೇಲೆ ನಾನು ಬೇರೆ ಅವ್ರು ಬೇರೆ ಅಂತ ಅಲ್ಲ ತೀರ್ಮಾನ ಐತೆ. ಹಾಗೆ ಸುಖ, ದುಃಖ, ರಾಗ, ದ್ವೇಷ, ಮೋಹ, ಭಯ ಇದು ಸ್ವರೂಪಕ್ಕೆ ಸೇರಿದ್ದ, ಇದು ಅನಾತ್ಮವ, ಇದು ದೃಶ್ಯವ, ಇದು ಆಬ್ಜೆಕ್ಟ್ ಆಗ್ತಾ ಇದೆಯಾ ಯೋಚನೆ ಮಾಡಿ. ಇದು ಬಂದು ಹೋಗಿ ಸುಖ ದುಃಖ ಬಂದು ಹೋಗಿ ಮಾಡುತ್ತೆ, ರಾಗದ್ವೇಷ ಬಂದು ಹೋಗಿ ಮಾಡುತ್ತೆ, ಭಯ ಶೋಕ ಮೋಹ ಬಂದು ಹೋಗಿ ಮಾಡಿದ್ರೆ ಸ್ವರೂಪಕ್ಕೆ ಸೇರಲ್ಲಪ್ಪ. ಉಪಯನ್ ಅಪಯಂ ಧರ್ಮೋ ವಿಕರೋತಿ ಧರ್ಮಿಣಂ, ಅವಾಗ ಅಷ್ಟೇ ಧರ್ಮ ಬಿಟ್ಟು ಹೋಗುತ್ತೆ, ಧರ್ಮ ಸ್ವರೂಪ ಸೇರಿದ್ದಲ್ಲ ಅದು. ಹಾಗಾಗಿ ಆತ್ಮೀಯತ್ವ ತನ್ನದು ಎಂಬುದಾಗಿ ಒಪ್ಪಿಗೆ ಆಗಿರುವ ಸುಖ ದುಃಖ ರಾಗ ದ್ವೇಷ ಮೋಹ ಮುಂತಾದಿದೆ, ಅದೆಲ್ಲ ಕಾದಾಚಿತ್ ಕತ್ವಾತ್, ಕದಾಚಿತ್ ಭವಂತಿ ಇತಿ ಕಾದಾಚಿತ್ ಕಾಹ, ಕಾದಾಚಿತ್ಕೋ ಭಾವ ಕಾದಾಚಿತ್ ತತ್ವಂ ತಸ್ಮ. ಕೆಲವೊಮ್ಮೆ ಆಗತ್ತೆ, ಯಾವಾಗಲೂ ಭಯ ಇರಲ್ಲ, ಯಾವಾಗಲೂ ದುಃಖ ಇರಲ್ಲ, ಯಾವಾಗಲೂ ಸಂತೋಷ ಇರಲ್ಲ, ಅದು ಬಂದು ಹೋಗಿ ಮಾಡುತ್ತೆ. ಅದೇ ನಾನು ಕಾನ್ಸ್ಟೆಂಟು, ನಾನು ನನ್ನ ಸ್ವರೂಪ ಚೈತನ್ಯ ಇದೆಯಲ್ಲ, ಚೈತನ್ಯಕ್ಕೆ ಬರುವಿಕೆ ಹೋಗುವಿಕೆ ಇಲ್ಲ. ಎಲ್ಲದರ ಬರುವಿಕೆ ಹೋಗುವಿಕೆಯನ್ನು ಯಾವುದು ಆಬ್ಜೆಕ್ಟ್ ಮಾಡಿ ಬೆಳಗುತ್ತಿದೆಯೋ ಅದಕ್ಕೆ ಬರುವಿಕೆ ಹೋಗುವಿಕೆ ಇಲ್ಲ. ಅದು ಬಂದು ಹೋಗಿ ಮಾಡಿದ್ರೆ ಅದು ಬಂದು ಹೋಗಿದ್ದು ಯಾರಿಗೆ ಗೊತ್ತಾಯ್ತು ಅವನ ಆತ್ಮ ಆಗ್ತಾನೆ. ಒಂದು ಧ್ರುವ ಆಗ್ಬೇಕು, ಧ್ರುವ ಅಂದ್ರೆ ನಿತ್ಯ, ಒಂದು ಇರಲೇಬೇಕು, ಅದು ತಾನೇ. ತಾನೇ ಅಂದ್ರೆ ಅಲ್ಲಿ ಎರಡು, ತಾನು ಇನ್ನು ಅಂದ್ಕೊಂಡೆ ತಾನಲ್ಲ, ಇನ್ನು ಅಂದ್ಕೊಂಡ ನಾನು ಪ್ರಮಾತೃ ಜೀವ ಸಂಸಾರಿ. ಆಗ ಈ ಜೀವತ್ವಕ್ಕೂ ತಡಿಕೆ ಅಂತಿರುವ, ಅದಕ್ಕೂ ಸಾಕ್ಷಿಯಾಗಿರುವ, ಆ ಜೀವತ್ವವನ್ನು ಬಿಟ್ಕೊಂಡಿರುವ ಕೇವಲ ರೂಪ ಒಂದಿದೆ. ನಾವು ಅದನ್ನ ರೆಕಗ್ನೈಸ್ ಮಾಡಬೇಕು. ಒಂದು ಡಿಸ್ಕವರಿ ಅಷ್ಟೇ, ಅದೇನು ಇನ್ನಲ್ಲ, ಇನ್ವೆನ್ಷನ್ ಅಲ್ಲ, ಅದೇನು ಇದೆ ಆ ಅನುಭವನ ಯು ಹ್ಯಾವ್ ಟು ರೆಕಗ್ನೈಸ್ ಇಟ್, ಅದನ್ನು ಗುರುತಿಸ್ಬೇಕು. ಆಲ್ರೆಡಿ ನಮ್ಮ ಸ್ವರೂಪ ಚಿನ್ಮಾತ್ರವಾಗಿ ಸನ್ಮಾತ್ರವಾಗಿ ಅದ್ವಿತೀಯವಾಗಿ ಅದು, ಯಾಕಂದ್ರೆ ಅದರಲ್ಲೆಲ್ಲ ತೋರ್ತಾ ಇರೋದು, ಅದಿಲ್ಲದೆ ಏನು ತೋರಲ್ಲ. ಅದರಲ್ಲೇ ತೋರಿ ಅದರಲ್ಲೇ ಇದ್ದು ಅದರಲ್ಲೇ ಅಡಗೋದ್ರಿಂದ ಅದೇ ಎಲ್ಲವೂ ಆಗಿರೋದು. ಹೇಗೆ ಗೋಲ್ಡಲ್ಲೇ ಎಲ್ಲ ಆರ್ನಮೆಂಟ್ ತೋರುತ್ತೆ, ಆರ್ನಮೆಂಟ್ ಅಂದ್ರೆ ಆಭರಣ, ಚಿನ್ನದಲ್ಲೇ ಆಭರಣ ತೋರೋದು, ಚಿನ್ನದಿಂದಲೇ ಬಂದಿರೋದು, ಚಿನ್ನದಲ್ಲೇ ಆ ಕರ್ಗೆ ಒಂದಾಗತ್ತೆ, ಅದು ಚಿನ್ನವೇ ಅದು ಅನ್ನೋ ಹಾಗೆ ಅರಿವಲ್ಲೇ ಜಗತ್ತು ತೋರ್ತಾ ಇದೆ, ಅರಿವಿಂದಲೇ ಬಂದಿದೆ, ಅರಿವಲ್ಲೇ ಇದೆ, ಅರಿವಲ್ಲೇ ಅಡಗತ್ತೆ. ಕನಸಿನ ಪ್ರಪಂಚ ನನ್ನಲ್ಲೇ ಉಂಟಾಯಿತು, ನನ್ನಲ್ಲೇ ತೋರ್ತಿತ್ತು, ನನ್ನಲ್ಲೇ ಆಡುತ್ತೆ ಎಚ್ಚೆತ್ಕೊಳ್ಳೆ, ನಾನೇ ಅಂತ ಅದು. ಈಗ ಎಚ್ಚರು ಹಾಗೆ. ಇದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಉಪಾಯ. ಇದು ತನ್ನನ್ನ ಅನಾತ್ಮದಿಂದ ಬಿಡಿಸ್ಕೋಬೇಕು, ಆಮೇಲೆ ತಾನು ಯಾರು ಅಂತ ಗುರುತಿಸ್ಕೋಬೇಕು. ಎರಡು ಕೆಲಸ. ಮೊದಲು ದೇಹಾದಿಗಳ ಮೇಲೆ ಕೂಡಿಕೊಂಡ ತನ್ನತನವನ್ನ ಬಿಡಿಸ್ಕೊಳ್ಳೋದು, ಬಿಡಿಸ್ಕೊಂಡ್ಮೇಲೆ ನಾನು ಹೇಗಿದ್ದೀನಿ ಅಂತ ಶಾಸ್ತ್ರವಾಕ್ಯದಿಂದ ಕಂಡ್ಕೊಳ್ಳೋದು. ಏತದ್ ಅಮೃತ ಅಭಯಂ ಏತದ್ ಬ್ರಹ್ಮ ಅಂತ ಹೇಳ್ತಾ ಇದೆ. ಈ ಮೂರು ಗುಣಗಳನ್ನು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಇದು ಅಮೃತವೇ, ಅಮೃತ ಅಂದ್ರೆ ನಾಶರಹಿತ, ಪರೋಕ್ಷವಾಗಿ ಇರೋದು, ಬಿಟ್ಟೋಗಿರೋದು. ಇದು ಅಭಯ, ಇದು ಭಯಕ್ಕೆ ಕಾರಣವಿಲ್ಲ, ಭಯಕ್ಕೆ ನಿಮಿತ್ತ ಇದು ಅನ್ಯವೇ, ಇನ್ನೊಂದಿದ್ದ ಭಯಕ್ಕೆ ನಿಮಿತ್ತ, ಇದು ಇನ್ನೊಂದಿಲ್ಲದ್ದು, ಇದು ಅಪರಿಚ್ಛಿನ್ನವಾದದ್ದು ಅಂತ ಹೇಳ್ತಾ ಇದೆ. ಇಷ್ಟು ಹೇಳಿದ್ಮೇಲೆ ನಮ್ಗೆ ಅದು ಅರ್ಥವಾಗ್ತಿಲ್ಲ ಅಂದ್ರೆ ಕಾರಣ ಏನು? ಒಂದು, ಆಸಕ್ತಿ ಇರಬಾರ್ದು. ಎರಡನೇದು, ಬಾಹ್ಯ ವಿಷಯಾಸಕ್ತಿ ಇರಬೇಕು. ಬಾಹ್ಯ ವಿಷಯಾಸಕ್ತಿ ಇದ್ದವ್ರಿಗೂ ಗೊತ್ತಾಗಲ್ಲ, ಆಸಕ್ತಿ ಇದ್ದವ್ರಿಗೂ ಗೊತ್ತಾಗಲ್ಲ. ಅದೇ ಬೇಕು ಅನ್ನೋಂಥ ಒಂದು ಇಂಟೆನ್ಷನ್ ಇಲ್ಲ, ತಹತೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಬೇಕು ಅಂತ ಕೂತ್ಕೊಂಡ್ರೆ ಗೊತ್ತಾಗ್ಲೇ ಬೇಕಲ್ಲ ಆತ್ಮಸ್ವರೂಪ. ಹಾಗಾಗಿ ಸುಖ ದುಃಖ ರಾಗದ್ವೇಷ ಮೋಹಾದಿ ಏನಿದೆ ಇದು ಕಾದಾಚಿತ್ ಕಾದ್, ಕೆಲವೊಮ್ಮೆ ಮಾತ್ರ ಬಂದು ಹೋಗಿ ಉಂಟಾಗಿ ತೋರುತ್ತದೆ ಅಂತ. ಆದ್ದರಿಂದ ಇದು ಹೇಗೆ ಉಗುರು ಕೂದಲು ಮುಂತಾದವುಗಳು ಅನಾತ್ಮವ, ಇವುಗಳು ಅನಾತ್ಮವೇ. ತಾರ್ಕಿಕರು 9 ಆತ್ಮಗುಣ ಅಂತಂತಾರಲ್ಲ, ಆತ್ಮಗುಣ ಅಲ್ಲ, ಅದು ಅನಾತ್ಮವೇ. ಈ ವಾದಿಗಳಲ್ಲಿ ಬೌದ್ಧರು ಅದನ್ನು ಶೂನ್ಯ ಅಂದ್ರು. ಶೂನ್ಯ ಅನ್ನೋದನ್ನು ಗೊತ್ತುಪಡಿಸುವ ಅನುಭವ ಶೂನ್ಯವಾಗಲ್ಲಪ್ಪ. ಈ ಶೂನ್ಯ ಯಾವ ಅನುಭವದ ಬೇಸಿಸ್ ಮೇಲೆ ಹೇಳ್ತಿದೆಯೋ ಆ ಅನುಭವನ ಶೂನ್ಯ ಮಾಡೋಕ್ಕಾಗೋದೇ ಇಲ್ಲ. ತಾನಿದ್ದೇ ಎಲ್ಲರೂ ಶೂನ್ಯ ಮಾಡ್ಬೇಕು. ಅದರಿಂದ ಶೂನ್ಯ ಅನ್ನೋ ಇದಕ್ಕೂ ಆ ಕಾನ್ಸೆಪ್ಟ್ಗೂ ಅದು ಇದಾಗ ಒಳಪಡಲ್ಲ.
एवं अशेष मिथ्याग्रह अपनय निमित्ते अशेष मिथ्याग्रहावनय निमित्ते साध्वलंकारादि दृष्टान्ते प्रजापतिना उक्ते श्रुत्वा तथा कृतवतोरपि छायात्म विपरीत ग्रहो नापजगाम यस्मात् तस्मात् दोषेणैव केनचित् प्रतिबद्ध विवेक विज्ञानौ इन्द्रविरोचनौ अभूतामिति गम्यते तौ पूर्ववदेव दृढनिश्चयो पप्रच्छ किं पश्यथः इति आश्चर्य आಯ್ತಮ್ಮ ದೇವೇಂದ್ರ 100 ಅಶ್ವಮೇಧ ಮಾಡಿದವನು ದೇವರಾಟು ಅಂಥ ಸಾತ್ವಿಕ ಪುರುಷ ಅಂತಾನೆ. ಅವನು ವಿರೋಚನ ಪ್ರಹ್ಲಾದನ ಮಗ ಮಹಾಭಕ್ತ ಇದು ವಿವೇಕಿ ಅಂತಾನೆ. ಅಂಥವನಿಗೆ ಛಾಯಾತ್ಮ ನಾನು ಅಲ್ಲ ಅಂತ ಗೊತ್ತು ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಇದೇನಿದು? ಇದು LKG ಪಾಠ, ಇದು LKG UKG ಪಾಠ ಅವ್ರಿಗೆ ಅರ್ಥ ಆಗಲಿಲ್ಲ ಅಂತ ಆಯ್ತಲ್ಲಮ್ಮ. ಇದು ಇವಾಗ ನೆರಳು ನಾನು ಅಂತ ಯಾರಾದ್ರೂ ಅಂದ್ಕೊಳ್ತಾರೆ. ದನ ಕಾಯೋರು ಕುರಿ ಕಾಯೋರು ಅಂದ್ಕೊಳ್ಳೋದಪ್ಪ. ಈ ದನ ಕಾಯೋರು ಕುರಿ ಕಾಯೋರು ಅಂತ ಕೇಳಿದ್ರೆ ಏನಪ್ಪಾ ಈ ನೆರಳು ನೀನು ಏನ್ ಸ್ವಾಮಿ ನೆರಳು ನಾನು ಹಾಕ್ತೀನ, ನೆರಳು ನಾನು ಇದಾಗಿ ಬಿದ್ದೆ ನೆರಳು ಹೋಗುತ್ತೆ ಬರುತ್ತೆ, ನಾನು ಹೆಂಗ್ ನೆರಳು ಹಾಕ್ತೀನಿ ಅಂತ ಯಾರಾದ್ರೂ ನೆರಳನ್ನು ನಾನು ಅಂದ್ಕೊಳ್ಳೋದಪ್ಪ, ಛಾಯಾತ್ಮ ನಾನು ಅಂದ್ಕೊಳ್ಳೋದಪ್ಪ. ಅದ್ ಹೆಂಗೆ ಇವರಿಗೆ ಆ ಏಷೋ ಕಿಳಿ ಪುರುಷೋ ದೃಶ್ಯತೆಯ ವಾಕ್ಯ ಇದೆಯಲ್ಲ, ಪ್ರಜಾಪತಿ ವಾಕ್ಯ, ಆ ದೃಶ್ಯತೆಯ ಪದವನ್ನ ಬಿಗಿ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಕಾಣ್ತಾನೋ ಅಂತ ಅನ್ಕೊಂಡ್ರೆ ಕಾಣ್ತಾನೋ ಅನ್ನೋ ಪದವನ್ನ ಬಿಗಿಯಾಗಿ ಹಿಡ್ಕೊಂಡು ಪ್ರಜಾಪತಿಯಲ್ಲಿ ತುಂಬಾ ಶ್ರದ್ಧೆ ಇಟ್ಕೊಂಡು ಅವನೇ ಆಗಿರ್ಬೇಕು ಅಂತ ಗಟ್ಟಿ ಹಾಕೊಂಡ್ಬಿಟ್ರು. ಆದರೆ ಹೇಳ್ತಾ ಇದ್ದ ಭಾಷಿಕಾರರು ಅಶೇಷ ಮಿಥ್ಯಾ ಗ್ರಹ ಅಪನಯ ಮಿಥ್ಯ, ಹೀಗೆ ಎಲ್ಲಾ ತಪ್ಪುಳಿಕೆಯನ್ನ ಕಳೆಯೋದಕ್ಕೆ ನಿಮಿತ್ತವಾಗಿರುವ ಒಳ್ಳೆ ಅಲಂಕಾರ ಮಾಡ್ಕೊಳ್ಳೋದೇ ಮುಂತಾದ ಈ ದೃಷ್ಟಾಂತವನ್ನ ಪ್ರಜಾಪತಿ ಹೇಳಿದರು, ಅದನ್ನ ಅವ್ರು ಕೇಳಿದರು, ಆ ರೀತಿ ಅವ್ರು ಮಾಡ್ಕೊಂಡ್ರು, ನೋಡಿದ್ರು. ಮುಂಚೆ ಒಂದ್ ರೀತಿ ಇದ್ರು, ಆಮೇಲೆ ಚೌರ ಮಾಡಿಸ್ಕೊಂಡ್ ಬಂದ್ರು, ಅಲಂಕಾರ ಮಾಡ್ಕೊಂಡ್ರು, ಮತ್ ನೋಡಿದ್ರು ಕೂಡ ಅವರಿಗೆ ಛಾಯಾತ್ಮನೇ ನಾನು ಅನ್ನುವಂತಹ ತಪ್ಪಲಿಕ್ಕೆ ಹೋಗಲೇ ಇಲ್ವಂತೆ. ಛಾಯಾತ್ಮನನ್ನೇ ಪ್ರಜಾಪತಿ ಹೇಳ್ತಾ ಇದ್ದಾನೆ ಅನ್ನುವಂಥ ತಪ್ಪಲಿಕ್ಕೆ ಹೇಳ್ತಾ ಇಲ್ಲ ಪ್ರಜಾಪತಿ. ಛಾಯಾತ್ಮನಲ್ಲಿ ವಿಪರೀತ ಗ್ರಹನೇನೋ ಛಾಯಾತ್ಮನನ್ನೇ ಪ್ರಜಾಪತಿ ಉಪದೇಶ ಮಾಡ್ತಾ ಇದ್ದಾನೆ ಅಂತ ಅವ್ರು ಅನ್ಕೊಂಡಿದಾರಲ್ಲ, ಅದೊಂದು ಮಿಸ್ಕನ್ಸೆಪ್ಷನ್, ಅದು ತಪ್ಪಲಿಕೆ. ಅದು ಆ ತಪ್ಪಲಿಕೆ ಅವ್ರಿಗೆ ಹೋಗಲೇ ಇಲ್ಲ. ಯಾವ ಕಾರಣದಿಂದ ಹೋಗಲಿಲ್ಲವೋ ಆದ್ರಿಂದ ಅವರದಲ್ಲೇ ಇರುವಂತಹ ಒಂದಾನೊಂದು ದೋಷ. ಏನ್ ದೋಷ? ಇದು ರಾಗದ್ವೇಷಾದಿ ದೋಷವೋ, ಕಾಮಾದಿ ದೋಷವೋ, ಬಾಹ್ಯ ವಿಷಯ ಕುತೂಹಲ ದೋಷವೋ, ಏನೋ ಒಂದು ದೋಷ ಇದೆ. ಆ ದೋಷದಿಂದ ತಡೆಯಲ್ಪಟ್ಟ ವಿವೇಕ ವಿಜ್ಞಾನ ಉಳ್ಳವರಾಗಿ, ಆ ದೋಷ ಅವರ ವಿವೇಕ ವಿಜ್ಞಾನ ಉಂಟು ಮಾಡಕ್ ಬಿಡ್ತಾ ಇಲ್ಲ. ವಿಜ್ಞಾನ ಉಳ್ಳವರಾಗಿ ಇಂದ್ರ ವಿರೋಚನರು ಆ ರೀತಿ ಆಗ್ಬಿಟ್ರು. ಅವರಿಗೆ ಏನ್ ಮಾಡುದು, ಛಾಯಾತ್ಮ ನಮ್ಮ ಸ್ವರೂಪ ಅಲ್ಲ ಗೊತ್ತೇ ಆಗಲಿಲ್ಲ. ಅಲ್ಲಿ ನೋಡಿ, ವಿರೋಚನ ದೇಹವನ್ನು ನಾನು ಅನ್ಕೊಂಡು ಅದು ಛಾಯಾತ್ಮವೇ. ಯದ್ಯಪಿ ಇಂದ್ರ ನೀರಿನ ತಟ್ಟೆಯಲ್ಲಿ ಕನ್ನಡಿಯಲ್ಲಿ ತೋರುವಂತಹ ಆತ್ಮನನ್ನು ನಾನು ಅಂದ್ಕೊಂಡ್ರೆ ಅದು ಹೇಗೆ ಛಾಯಾತ್ಮನೋ, ದೇಹ ನಾನು ಅನ್ನೋದು ಛಾಯಾತ್ಮನೇ, ಅದೇನು ಸ್ವರೂಪಾತ್ಮ ಅಲ್ಲ. ಅವನು ತರ್ಕ ಮಾಡ್ಬೇಕಾಯ್ತು ವಿರೋಚನ ಮುಂದಕ್ಕೂ. ದೇಹ ಆ ಪ್ರತಿಬಿಂಬಕ್ಕೆ ಈ ದೇಹ ಕಾರಣವಾದರೆ ಈ ದೇಹಕ್ಕೂ ಇನ್ನೇನೋ ಒಂದು ಇರ್ಬೇಕಲ್ಲ. ದೇಹ ಯಾವುದೋ ಒಂದು ಪಡಿಯಚ್ಚಾಗಿ ಈ ಮನಸ್ಸಿದ್ದಾಗ ಮಾತ್ರ ದೇಹ ತೋರುತ್ತೆ, ಇಂದ್ರಿಯ ಇದ್ದಾಗ ದೇಹ ಇರುತ್ತೆ. ಮನಸ್ಸಿನ ಒಂದು ಪಡಿ ರೂಪವೇ ಹೊರತು ದೇಹ ಅನ್ನೋದು ನಿಜ ಅಲ್ಲ ಅಂತ ಅವನು ಅನ್ಕೋಬೇಕಾಗಿತ್ತು. ದೇಹದಲ್ಲಿ ನಿಲ್ಲಿಸ್ಕೊಂಡ್ಬಿಟ್ಟ ಅವನು. ಈ ದೇಹ ನಾನು ಹೆಂಗಾಗ್ತೀನಿ, ಈ ದೇಹ ನನ್ನ ದೇಹ ಆಗಿದೆಯಲ್ಲ, ನನ್ನ ದೇಹ ನಾನು ಹೆಂಗಾಗ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡಿದ್ರೆ ಅವನಿಗೆ ಕ್ಲಿಯರ್ ಆಗ್ತಿತ್ತು. ಮಾಡ್ಕೊಳ್ಳೇ ಇಲ್ಲಪ್ಪ, ವಿರೋಚನೆ ಮಾಡ್ಕೊಳ್ಳಿಲ್ಲ. ದೇವೇಂದ್ರ ಅಂತೂ ಹೊರಡೆ ಕೂತ್ಕೊಂಡ್ಬಿಟ್ಟ. ದೇವೇಂದ್ರ ಛಾಯಾತ್ಮ ಅಂದ್ರೆ ಕನ್ನಡಿಯೊಳಗೆ, ನೀರು ತಟ್ಟೆಯೊಳಗೆ, ಕಣ್ಣಿನೊಳಗೆ ತೋರುವಂತ ಪ್ರತಿಬಿಂಬವನ್ನೇ ಹೇಳ್ತಾ ಇದ್ದಾನೆ ಅಂದ್ಕೊಂಡ್ಬಿಟ್ಟ. ಇದು ಬಹಳ ಆಶ್ಚರ್ಯ ಆಗುತ್ತೆ. ತುಂಬಾ ಸಿಲ್ಲಿಪ ಇದು. ಇದ್ರಲ್ಲಿ ಹೆಂಗೆ ಆತ್ಮತ್ವ ಬುದ್ಧಿ ಬರುತ್ತೆ? ಅಷ್ಟು ಶ್ರದ್ಧೆನ ಪ್ರಜಾಪತಿ ವಾಕ್ಯದಲ್ಲಿ. ಪುರುಷೋ ದೃಶ್ಯತೆ, ಪುರುಷ ಕಾಣ್ತಾನಲ್ಲ ಅವನೇ ಅಂತಂದಾನೆ. ಕಾಣ್ತಾನಲ್ಲ ಅನ್ನೋ ಕಣ್ಣಿಗೆ ಕಾಣ್ತಾನಲ್ಲ ಅಂತಿಲ್ಲ, ನೋಡುವನಾಗಿ ತೋರ್ಬರ್ತಾನಲ್ಲ ಅಂತ ಹೇಳ್ತಾ ಇರೋದು. ಕಣ್ಣಿಗೆ ಕಾಣ್ತಾನಲ್ಲ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರು. ಇಂದ್ರ ವಿರೋಚನ ಇಬ್ಬರು ಪ್ರತಿಬದ್ಧ ವಿವೇಕ ವಿಜ್ಞಾನ ಉಳ್ಳವರಾಗಿ ಆಗ್ಬಿಟ್ರು. ಹಾಗಾಗಿ ಅವರು ಪೂರ್ವದೇವ ಗಟ್ಟಿಯಾದ ನಡೆಯುಷ್ಟಿ ಉಳ್ಳವರಾಗ್ಬಿಟ್ಟು ಆ ಛಾಯಾತ್ಮನಲ್ಲೇ ಆತ್ಮತ್ವ ಅಭಿಮಾನ ಪಟ್ಕೊಂಡು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಆ ಪ್ರಜಾಪತಿ ಹೇಳ್ತಾ ಇದ್ದಾನೆ, ಕಿಂ ಪಶ್ಯಥ, ಏನ್ ನೋಡ್ತಿದ್ದೀರೋ?
ಏನು ನೀವು ಕಾಡ್ತಿದ್ದೀರಾ ಅಂತ ಕೇಳ್ದ. ತೌಹೋ ಚತುಃ ತೌಹೋ ಚತುಃ ಚೇ ವೇದಮಾವಾಂ ಭಗವಃ ಚೇ ವೇದಮಾವಾಂ ಭಗವಃ ಸಾತ್ವಲಂಕೃತೌ ಸುವಸನೋ ಪರಿಷ್ಕೃತೌ ಸ್ವಃ ಸಾತ್ವಲಂಕೃತೌ ಸುವಸನೋ ಪರಿಷ್ಕೃತೌ ಸ್ವಃ ಏವಮೇವ ಇಮೋ ಭಗವಃ ಏವಮೇವ ಇಮೋ ಭಗವಃ ಸಾತ್ವಲಂಕೃತೌ ಸುವಸನೋ ಪರಿಷ್ಕೃತಾವಿತಿ ಸಾತ್ವಲಂಕೃತೌ ಸುವಸನೋ ಪರಿಷ್ಕೃತಾವಿತಿ ಏಷಾತ್ಮೇತಿ ಹೋವಾಚ. ಇಲ್ಲೇ ತಪ್ಪ ಏಷಾತ್ಮೇತಿ ಹೋವಾಚ ಏತದಮೃತಮಭಯಮೇತದ್ ಬ್ರಹ್ಮೇತಿ ಏತದಮೃತಮಭಯಮೇತದ್ ಬ್ರಹ್ಮೇತಿ ಶಾಂತಹೃದಯೋ ಪ್ರವವ್ರಜತುಃ ತೋಹ ಶಾಂತಹೃದಯೋ ಪ್ರವವ್ರಜತುಃ ತೌಹೋ ಚತುಃ ಯಥೇವೇದಮಾವಾಂ ಭಗವಃ ಸಾಧ್ವಲಂಕೃತೋ ಸುವಸನೋ ಪರಿಷ್ಕೃತೌ ಸ್ವಃ ಏವಮೇವೈಮೋ ಭಗವಃ ಸಾಧ್ವಲಂಕೃತೋ ಸುವಸನೋ ಪರಿಷ್ಕೃತಾವಿತಿ ಏಷ ಆತ್ಮೇತಿ ಹೋವಾಚ ಏತದಮೃತಮಭಯಮೇತದ್ ಬ್ರಹ್ಮೇತಿ ತೌಹ ಶಾಂತಹೃದಯೋ ಪ್ರವವ್ರಜತುಃ ತೌಹ ಊಚತುಃ ಯಥಾ ಏವ ಇದಂ ಆವಾಂ ಭಗವಃ ಸಾಧ್ವಲಂಕೃತೌ ಸುವಸನೌ ಪರಿಷ್ಕೃತೌ ಸ್ವಃ ಏವಂ ಏವ ಇಮೋ ಭಗವಃ ಸಾಧ್ವಲಂಕೃತೌ ಸುವಸನೌ ಪರಿಷ್ಕೃತೌ ಇತಿ ಏಷಃ ಆತ್ಮಾ ಇತಿ ಹ ಉವಾಚ ಏತತ್ ಅಮೃತಂ ಅಭಯಂ ಏತತ್ ಬ್ರಹ್ಮ ಇತಿ ತೌ ಹ ಶಾಂತಹೃದಯೌ ಪ್ರವವ್ರಜತುಃ ತೌಹ ಊಚತು. ಅವರಿಬ್ರು ಹೇಳಿದ್ರು, ಏನ್ ನೋಡ್ತಾ ಇದ್ದೀರೋ ಅಂತ ಪ್ರಜಾಪತಿ ಕೇಳಿದ್ದಕ್ಕೆ ಅವರಿಬ್ರು ಹೇಳಿದ್ರು, ಯಥೈವ ಇದಂ ಆವಾಂ ಭಗವಃ ಪೂಜ್ಯರೇ, ನಾವು ಯಾವ ರೀತಿ ಒಳ್ಳೆ ಅಲಂಕಾರ ಮಾಡ್ಕೊಂಡು ಹಾರ ಹಾಕೊಂಡು ಕಿರೀಟ ಮಕರ ಕುಂಡಲ ಕಿರೀಟ ಹಾಕೊಂಡು ಒಳ್ಳೆ ಉಗುರು ಕೂದಲು ತಕೊಂಡು ಒಳ್ಳೆ ಇದಾಗಿದ್ದೀವೋ ಅದೇ ರೀತಿ ಈ ಛಾಯಾತ್ಮ ಹಾಗೆ ಇದ್ದಾನೆ ಅಂದ್ರು. ಅವರು ಹಾಗೆ ಕಾಣ್ತಾ ಇದ್ದಾನೆ ಅಂದ್ರು. ಅವ್ರು ಕರೆಕ್ಟ್ ಹೇಳಿದ್ರು. ನಾವು ಯಾವ ರೀತಿ ಇದೀವೋ ಅಲಂಕಾರ ಮಾಡ್ಕೊಂಡು ಕೂದಿ ತಕ್ಕೊಂಡು ಗಡ್ಡ ಮೀಸೆ ಬೋಳಿಸ್ಕೊಂಡು ಉಗುರ ತಕ್ಕೊಂಡು ಅಲಂಕಾರ ಮಾಡ್ಕೊಂಡು ಹೇಗಿದೀವೋ ಹಾಗೆ ಕಾಣ್ತಾ ಇದ್ದಾನೆಪ್ಪ ಈ ಛಾಯಾತ್ಮನು ಕೂಡ ಅದೇ ರೀತಿ ಕಾಣ್ತಾ ಇದ್ದಾನೆ ಅಂತಂದ್ರು. ಇಲ್ಲಿ ಏನ್ ಹೇಳ್ಬೇಕಾಯ್ತು ಪ್ರಜಾಪತಿ? ಇಲ್ಲಿ ನೋಡಿ, ಪ್ರಜಾಪತಿ ಏಷ ಆತ್ಮತಿ ಅಂದ್ಬಿಟ್ಟ. ಇಲ್ಲೇ ತಪ್ಪಾಗಿತ್ತು. ಇವನೇ ಆತ್ಮ ಅಂದ್ಬಿಟ್ಟ. ಅಲ್ಲಿ ಅವ್ರಿಗೆ ಇದಾಗ್ಬಿಡ್ತು. ಸಾಧ್ವಲಂಕೃತ ಸುವಸನು ಪರಿಷ್ಕೃತ ಇಷ್ಟ ಹೇಳಿದ್ಮೇಲೆ ಇದೆಲ್ಲ ಕಣ ಆತ್ಮ ಅನ್ಬೇಕಾ ಪ್ರಜಾಪತಿ? ಅವನಿಂತ ಅಲಂಕಾರ ಮಾಡ್ಕೊಳ್ತಾನೆ, ಅವನಿಂತೆಲ್ಲ ಪರಿಷ್ಕೃತನಾಗ್ತಾನೆ, ಅವನಂಗೂ ಇದಾಗ್ತಾನೆ, ಕಾಣುವನಾಗ್ತಾನೆ ಅನ್ಬೇಕಾ? ಹಾಗಂದೇನೆ ಏಷ ಆತ್ಮ ಇದು ಮಾಡ್ಬಿಟ್ಟ, ಅನುಮತಿ ಕೊಟ್ಬಿಡ, ಅನುಮೋದನೆ ಮಾಡ್ಬಿಟ್ಟ. ಈ ಅನುಮೋದನೆ ಮಾಡಿದ್ದು ಎಡವಟ್ಟಾಯ್ತು ವಿರೋಚನಿಗೆ. ಈ ಅನುಮೋದನೆ ಮಾಡ್ಬಿಟ್ಟು ವಿರೋಚನೆ ಮಾಡ್ಕೊಂಡ್ಬಿಟ್ಟ. ಅದಕ್ಕೆ ಆ ಛಾಯಾತ್ಮನಿಗೆ ಇದು ಕಾರಣ, ಇದನ್ನೇ ಹೇಳ್ತಾ ಇದ್ದಾನೆ ಅಂತ ಹೊರಟೇ ಹೋಗ್ಬಿಟ್ಟ. ಇಂದ್ರನು ಛಾಯಾತ್ಮನೇ ಹೇಳ್ತಿದ್ದಾನೆ ಅಂತ ಅವನ ದೇಹ ನಾನು ಅನ್ಕೊಂಡು ಹೋಗ್ಲಿಲ್ಲ. ಇಂದ್ರನಿಗೆ ತುಂಬಾ ಶ್ರದ್ಧೆ ಜಾಸ್ತಿ ಪ್ರಜಾಪತಿ ವಾಕ್ಯದಲ್ಲಿ, ತರ್ಕ ಮಾಡಲಿಲ್ಲ. ಛಾಯಾತ್ಮನೇ ಹೇಳ್ತಿದ್ದಾನೆ, ಬಹುಶಃ ಅವನೇ ಇರಬಹುದು ನಮ್ಮ ಆತ್ಮ ಅನ್ಕೊಂಡು ಅವನು ಹಂಗೆ ಹೋದ. ಹೋಗಿ ಒಂದು ಹೆಚ್ಚು ಕಮ್ಮಿ ಒಂದು 5-6 ಕಿಲೋಮೀಟರ್ ಹೋಗಿದ್ದಾನೆ. ಅವನು ಹೋಗಿದ್ದಾನೆ, ಅವನ ಡಿವಿಯೇಷನ್ ಬೇರೆ ಕಡೆ ಆಯ್ತು, ಅವನು ಆ ಕಡೆ ಹೋದ. ಇವನು ಒಂದು ಹೋಗಿ ಮರದಡಿ ಕೂತ್ಕೊಂಡ. ಇದು ಹೆಂಗ್ ಹೊಂದತ್ತೆ, ಈ ಛಾಯಾತ್ಮ ಹೆಂಗ್ ಆತ್ಮ ಆಗ್ತಾನೆ ಅಲ್ಲಿ ಯೋಚನೆ ಮಾಡ್ದ. ಇಲ್ಲೇ ಯೋಚನೆ ಮಾಡಿದ್ರೆ ಏನಾಗ್ತಿತ್ತ, ವಿರೋಚನೆ ಕಂಡ್ಕೊಂಡ್ಬಿಡ್ತಾನೆ ಅಂತ ಏನ್ ಬುದ್ಧಿ ನೋಡಿ. ಅಲ್ಲೂ ಆ ದೇವತೆ ಬುದ್ಧಿ ಬಿಡೋದು ಅವನು. ಮತ್ತೆ ಇಲ್ಲೇ ಯೋಚನೆ ಮಾಡಿದ್ರೆ ಅಲ್ಲ, ಪ್ರಜಾಪತಿ ಆದ್ರು ಏಷ ಆತ್ಮಕ್ಕೆ ಹೇಳ್ಬೋದಲ್ಲಮ್ಮ. ಕಾಣ್ತಾ ಇದೆ ಅವ್ರು ಹೇಳ್ತಿರೋದು. ನಾವು ಹೇಗೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡವಳಾಗಿದ್ದೀವೋ, ಕೂದಲು ಉಗುರು ತೆಗೆಸ್ಕೊಂಡಿದ್ದೀವೋ, ಕಟಕ ಕೇಯೂರ ಮಕ್ಕಳ ಕೊಂಡಲಾದಿಗಳನ್ನ ಹಾಕೊಂಡಿದೀವೋ ಆ ರೀತಿ ಅವನು ಆ ರೀತಿ ಕಾಣ್ತಾ ಇದ್ದಾನೆಪ್ಪ ಆತ್ಮ. ಇದನ್ನ ನೋಡ್ತಾ ಇದ್ದೀವಿ ಅಂದಿದ್ದಕ್ಕೆ ಅದನ್ನು ಏಷ ಆತ್ಮೀಯತಿ ಅನ್ಬಹುದಾ? ಅವನು ಏಷ ಆತ್ಮೀಯತಿ ಹೋವ, ಇವನೇ ಆತ್ಮ ಅಂದ್ಬಿಟ್ಟ. ಅವಾಗ ಅಷ್ಟೇ ಅಲ್ಲ, ಆತ್ಮ ಅಂತ ಹೇಳ್ಬಿಟ್ಟು ಒಂದು ಲಕ್ಷಣ ಮೇಲೆ ಕೊಟ್ಟ. ಏತದಮೃತಂ ಅಂದ್ರೆ ಏಷ ಆತ್ಮ ಅನ್ನುವಾಗ ಪ್ರಜಾಪತಿ ಮನಸ್ಸಲ್ಲಿರ್ತಕ್ಕಂಥವನ್ನ ಹೇಳ್ತಾ ಇದ್ದಾನೆ ಅಂತ ಭಾಷ್ಯಕಾರ ಅರ್ಥ ಮಾಡಿದ್ದು. ಇವ್ರಿಗೆ ಅರ್ಥ ಆಗಿದ್ದು ಆ ಕಾಂಟೆಕ್ಸ್ಟ್ ಅಲ್ಲಿ ಯಾರನ್ನು ತೋರಿಸ್ತಾ ಇದೀವೋ ಅವರನ್ನು ಹೇಳ್ತಾ ಇದ್ದಾನೆ ಅಂತ ಮಾಡ್ಕೊಂಡ್ರು ಅವರು. ಯಾರೇ ಆಗ್ಲಿ ಇದೇ ಅದು ಅಂತಂದ್ರೆ ಇದೇ ನಿನ್ ಮನಸ್ಸಲ್ಲಿ ಏನ್ ಗೊತ್ತಾಗುತ್ತೆ ಯಾರಿಗಾದ್ರು? ಅಲ್ಲಿ ಏನ್ ನೋಡ್ತಾ ಇದ್ದೋ ಅದನ್ನ ಅದೇ ತಂದ್ಕೊಳ್ತಾ ಇರಿ ಹೊರತು ಪ್ರಜಾಪತಿ ಮನಸ್ಸಲ್ಲಿರೋದು ಇನ್ನೊಂದು, ಅದನ್ನ ತಿಳ್ಕೊಬೇಕಾಗಿತ್ತು ಅಂದ್ರೆ ಅದನ್ನ ತಿಳ್ಕೊಕ್ಕಾಗಲ್ಲಪ್ಪ. ಮನಸ್ಸಲ್ಲಿ ಇದ್ದದನ್ನ ತಿಳ್ಕೊಕ್ಕಾಗಲ್ಲಪ್ಪ ಇನ್ನೊಬ್ಬರಿಗೆ. ಇಲ್ಲೂ ಹೇಳ್ತಾ ಇದ್ದಾನೆ ಏತದಮೃತಂ ಅಭಯಂ ಅಂತ. ಅದು ಇದನ್ನೇ ಏತದಮೃತಂ ಅಭಯ ಅಂದ್ಕೊಂಡ್ಬಿಟ್ರು ಇವರು.
ಇದು ಏಷ ಆತ್ಮ ಅಂತ ತೋರಿಸ್ಕೊಟ್ಮೇಲೆ ಇವನ್ನೇ ಏಷ ಶಬ್ದ ಕರೆದು ಬಿಟ್ಟು ಇದೇ ಅಮೃತ ಅಭಯವಾದ ಬ್ರಹ್ಮ ಅಂತ ಅಂದ್ಕೊಳ್ಳೇನೆ ಅವ್ರಿಗೂ ಗೊತ್ತಾಯ್ತು ಅರ್ಥ ಆಯ್ತು. ಇಷ್ಟಕ್ಕೆ 30 ವರ್ಷ ಬ್ರಹ್ಮಚರ್ಯ ಮಾಡ್ಕೊಂಡು ಬ್ರಹ್ಮಲೋಕ ಬರ್ಬೇಕಾಯ್ತು ಅವರು ದಿನ ಕರಡಿ ನೋಡ್ಕೊತಾರೆ, ದಿನ ಊರ ಪ್ರತಿಬಿಂಬ ಬೀಳುತ್ತೆ. ಯಾರು ಇದಕ್ಕೆ ಒಂದು ಗುಬ್ಬಚ್ಚಿ ನೋಡುತ್ತೆ, ಕೋತಿ ನೋಡುತ್ತೆ ಕನ್ನಡ ಇದನ್ನ ಪ್ರತಿಬಿಂಬನ. ಬ್ರಹ್ಮಲೋಕಕ್ಕೆ ಹೋಗ್ಬೇಕು, 30 ವರ್ಷ ಬ್ರಹ್ಮಚರ್ಯ ಮಾಡ್ಬೇಕು ಅದಕ್ಕೆ. ಇದು ಇವನ್ ಕಾಮನ್ ಸೆನ್ಸ್ ಬೇಡವಾ? ಇದೇನೋ ಅರ್ಥವಾಗಲ್ಲಪ್ಪ. ತಥೈವ ತೌ ತಥೈವ ಪ್ರತಿಪನ್ನೌ ಯಥೇವೇದಮಿತಿ ಪೂರ್ವವತ್. ತೌ ತಥೈವ ಪ್ರತಿಪನ್ನೋ ಯಥೇವೇದಮಿತಿ ಪೂರ್ವವತ್. ಹಾಗೆ ತಿಳ್ಕೊಂಡ್ಬಿಟ್ರು. ಮುಂಚೆ ಯಾವ ರೀತಿ ನಾವು ಇದ್ವೋ ಹಾಗೆ ಇವಾಗಲೂ ಇದೀವಿ, ಈ ರೀತಿ ಇದೀವಿ ಅಪ್ಪ ಅಂತ ಹೇಳಿ ತಿಳ್ಕೊಂಡವರಾದ್ರು. ಯಥಾ ಸಾಧ್ವಲಂಕಾರಾದಿ ವಿಶಿಷ್ಟೌ ಆವಾಂ ಸ್ವಃ. ಯಥಾ ಸಾಧ್ವಲಂಕಾರಾದಿ ವಿಶಿಷ್ಟೌ ಆವಾಂ ಸ್ವಃ. ಏವಮೇವ ಇಮೌ ಛಾಯಾತ್ಮಾನಾಮಿತಿ. ಇವಮೇವ ಇಮೌ ಛಾಯಾತ್ಮಾನಾವಿತಿ. ಸುತರಾಂ ವಿಪರೀತ ನಿಶ್ಚಯೋ ಬಭೂವತು. ಸುತರಾಂ ವಿಪರೀತ ನಿಶ್ಚಯೋ ಬಭೂವತು. ಯಾವ ರೀತಿ ಸಾಧ್ವಲಂಕಾರಾದಿಗಳಿಂದ ನಾವು ಕೂಡ್ಕೊಂಡವರಾಗಿದ್ದೇವೋ ಅದೇ ರೀತಿ ಈ ಛಾಯಾತ್ಮರುಗಳು ಕೂಡ ಹಾಗೆ ಕಾಣ್ತಾ ಇದ್ದಾರೆ, ಹಾಗೆ ತೋರ್ತಾ ಇದ್ದಾರೆ, ಹಾಗೆ ಇದ್ದಾರೆ ಇವರು ಎಂಬುದಾಗಿ ಗಟ್ಟಿಯಾದ ತಪ್ಪು ನಿಶ್ಚಯ, ವಿಪರೀತ ನಿಶ್ಚಯ. ವಿಪರೀತ ಅಂದ್ರೆ ತಪ್ಪಾದ ನಿಶ್ಚಯ ಬಲವಾಗಿ ಅವ್ರಿಗೆ ಊರ್ಕೊಂಡ್ಬಿಡ್ತು. ಹಾಗ್ಬಿಟ್ಟು ಆರೇ ಇದಾಗ ಅಂದ್ಕೊಂಡ್ರು. ಅಲ್ಲ, ತಪ್ಪಾದ ನಿಶ್ಚಯ ಗೊತ್ತಾಗ್ತಾ ಇದೆ, ಪ್ರಜಾಪತಿಗೂ ಗೊತ್ತಾಗ್ತಾ ಇದೆ. ಇವರು ಅಂತ ತೋರಿಸ್ತಾ ಇದ್ದಾರೆ, ನೀರಲ್ಲಿರ್ತಕ್ಕಂಥ ಆತ್ಮ ಛಾಯಾತ್ಮ ತೋರಿಸ್ತಾ ಇದ್ದಾರೆ. ಅದನ್ನ ಹೆಂಗ ಅನುಮೋದನೆ ಮಾಡಕ್ಕಾಗತ್ತೆ? ಅದನ್ನ ಅನುಮೋದನೆ ಮಾಡ್ತೀನಿ ಅಂದ್ರೆ ಅದೇ ಇವನೇ ಆತ್ಮ ಇವನೇ ಬ್ರಹ್ಮ ಅಂತ ಹೇಳ್ತೀನಿ ಅಂದ್ರೆ ಅದೆಂಗ ಅನುಮೋದನೆ ಮಾಡೋ ಸರಿ ಆಗತ್ತೆ? ಯಸ್ಯ ಆತ್ಮನೋ ಲಕ್ಷಣಂ. ಯಸ್ಯ ಆತ್ಮನೋ ಲಕ್ಷಣಂ. ಆತ್ಮಾಪಹತಪಾಪ್ಮ ಇತ್ಯುಕ್ತ್ವಾ. ಆತ್ಮಾಪಹತಪಾಪ್ಮ ಇತ್ಯುಕ್ತ್ವಾ. ಪುನಸ್ತದ್ವಿಶೇಷಂ ಅನ್ವೇಷಮಾಣಯೋಃ. ಪುನಸ್ತದ್ವಿಶೇಷಮನ್ವೇಷಮಾಣಯೋಃ. ಯೈಷೋಕ್ಷಿಣಿ ಪುರುಷೋ ದೃಶ್ಯತೆ ಇತಿ. ಯೈಷೋಕ್ಷಿಣಿ ಪುರುಷೋ ದೃಶ್ಯತೆ ಇತಿ. ಸಾಕ್ಷಾದಾತ್ಮನಿ ನಿರ್ದಿಷ್ಟೇ. ಸಾಕ್ಷಾದಾತ್ಮನಿ ನಿರ್ದಿಷ್ಟೇ. ತದ್ವಿಪರೀತ ಗ್ರಹ ಅಪನಯಾಯ. ತದ್ವಿಪರೀತ ಗ್ರಹಣ ಅಪನಯಾಯ. ಉದಶರಾವ ಸಾಧ್ವಲಂಕಾರ ದೃಷ್ಟಾಂತೇಪಿ ಅಭೀತೆ. ಉದಶರಾವ ಸಾಧ್ವಲಂಕಾರ ದೃಷ್ಟಾಂತೇಪಿ ಅಭೀತೆ. ದೃಷ್ಟಾಂತೇಪಿ ಅಭೀತೆ. ಆತ್ಮಸ್ವರೂಪ ಬೋಧಾತ್. ಆತ್ಮಸ್ವರೂಪ ಬೋಧ. ವಿಪರೀತ ಗ್ರಹೋ ನಾಪಗತಃ. ವಿಪರೀತ ಗ್ರಹೋ ನಾಪಗತಃ. ಉದಶರಾವ ದೃಷ್ಟಾಂತ ಯಾರಿಗೂ ಆತ್ಮಜ್ಞಾನ ಆಗಲ್ಲಪ್ಪ. ಎಂಥ ಉತ್ತಮಾಧಿಕಾರಿಗೂ ಉದಶರಾವ ದೃಷ್ಟಾಂತ ಆತ್ಮಜ್ಞಾನ ಹೆಂಗಾಗತ್ತೆ? ಇದು ನಾನು ಅಲ್ಲ ಅಂತ ಒಂದು ಗೊತ್ತಾಗತ್ತೆ ಹೊರತು ಆತ್ಮಜ್ಞಾನ ಆಗ್ಬಿಡುತ್ತೆ ಉದಶರಾವ ದೃಷ್ಟಾಂತದಿಂದ. ಏನು ಯಾವ ಆತ್ಮನಿಗೆ ಲಕ್ಷಣ ಹೇಳಿದ್ನ ಪ್ರಜಾಪತಿ ಏನಂತ? ಯಾವ ಆತ್ಮನೋ ಪುಣ್ಯ ಪಾಪದ ಹೊರತವಿಲ್ಲದವನೋ, ವಿಜರೋ ಹೊರತು ವಿಶೋಕೋ ವಿಜಿಗತ್ಸಾಹ ಇದಾನೋ ಅಂತ ಹೇಳಿಬಿಟ್ಟು ಮತ್ತೆ ಅದರ ವಿಶೇಷವನ್ನ ಹುಡುಕಬೇಕು ಅಂತ ಹೊರಟವರಾಗಿರುವ ಆ ಇಂದ ವಿರೋಚನರಿಗೆ ಯಾವ ಆತನು ಕಣ್ಣಲ್ಲಿ ತೋರು ಬರುತ್ತಿದ್ದಾನೋ, ಗೊತ್ತಾಗ್ತಿದ್ದಾನೋ, ತಿಳಿದು ಬರುತ್ತಿದ್ದಾನೋ ಇವನೇ ಆತ್ಮ ಅಂತ ಹೇಳಿ ಸಾಕ್ಷಾತ್ತಾಗಿ ಆತ್ಮ ನಿರ್ದೇಶ ಮಾಡಿದ್ದಾನೆ. ಇಲ್ಲಿ ಇದು ಕರೆಕ್ಟು. ಕಣ್ಣಿನಲ್ಲಿ ತೋರಿ ಬರುತ್ತಿದ್ದಾನೋ ಅಂದ್ರೆ ಕಣ್ಣಿನಲ್ಲಿ ನೋಡುವನಾಗಿ ತಿಳಿದು ಬರುತ್ತಿದ್ದಾನೋ ಅಂತ ಅರ್ಥ. ಅದಕ್ಕೆ ಕಣ್ಣಿನಲ್ಲಿ ತೋರು ಬರುತ್ತಾನೋ ಅಂದ್ರೆ ದ್ರಷ್ಟವಾಗಿ ಅರಿಯುವನಾಗಿ ಲಕ್ಷಿತನಾಗ್ತಾ ಇದ್ದಾನೆ. ಅದು ಅರಿಯುವ ಇದಲ್ಲ, ಪ್ರಮಾತೃ ಅಲ್ಲ, ಅರಿಯುವ ಜೀವ ಅಲ್ಲ, ಅರಿಯುತ್ತಿರುವಂತಹ ಜೀವರೂಪದಿಂದ ಲಕ್ಷಿತನಾಗ್ತಾ ಇದ್ದಾನೆ. ಈ ಕಣ್ಣು ನೋಡ್ತಾ ಇದೆ ಅಂದ್ರೆ ಒಳಗೊಬ್ಬ ಆತ್ಮ ಇರಬೇಕು, ಇದೇ ಕಣ್ಣು ನೋಡಲ್ಲ. ಹಾಗೆ ಮನಸ್ಸು ಯೋಚನೆ ಮಾಡುತ್ತೆ, ವ್ಯಾಪಾರ ಮಾಡುತ್ತೆ ಅಂದ್ರೆ ಮನಸ್ಸಿಗೆ ಒಬ್ಬ ಕಂಟ್ರೋಲ್ ಮಾಡೋ ಒಬ್ಬನು ಇರಬೇಕು. ಹಾಗೆ ಪ್ರಮಾತೃ ಜೀವ ನೋಡ್ತಿದ್ದಾನೆ ಕಣ್ಣಿನ ಮೂಲಕ ಅಂದ್ರೆ ಅದನ್ನ ನಡೆಸುವ ಆತ್ಮ ಒಬ್ಬನು ಇರಬೇಕು ಅಂತ ಸಾಮಾನ್ಯ ನಿಯಮ ಇದು. ಅವನನ್ನು ಹೇಳ್ತಾ ಇದ್ದಾನೆ. ಪ್ರಮಾತೃವನ್ನು, ಪ್ರಮಾಣವನ್ನು, ಪ್ರಮೇಯವನ್ನು ಯಾವ ಆತ್ಮನ ಬೆಳಗುತ್ತಿದ್ದಾನೋ ಅವನನ್ನು ಹೇಳ್ತಾ ಇದ್ದಾನೆ. ಸಾಕ್ಷಾತ್ ಆತ್ಮ ನಿರ್ದಿಷ್ಟ ನೇರಾಗಿ ಆತ್ಮನ ನಿರ್ದೇಶ ಮಾಡಲಾಗಿ ಅವಾಗ ತದ್ವಿಪರೀತ ಗ್ರಹ ಅಪನಯಾಯ. ತದ್ವಿಪರೀತ ಗ್ರಹ ಅಂದ್ರೆ ಅವರಿಬ್ಬರ ತಪ್ಪಿಳಿಕೆಯ ಒಂದು ಇದೆಯಾ, ತಪ್ಪಿಳಿಕೆ ಅನ್ನೋ ಸದ್ದಿದೆಯಲ್ಲ, ಅದನ್ನು ತೆಗೆದುಹಾಕುವುದಕ್ಕೋಸ್ಕರವಾಗಿ ಉದಶರಾವ ಸಾಧ್ವಲಂಕಾರ. ಉದಶರಾವ ಅಂದ್ರೆ ನೀರಿನ ತಟ್ಟೆ, ಸಾಧ್ವಲಂಕಾರ ಅಂದ್ರೆ ಒಳ್ಳೆ ಅಲಂಕಾರ ಮಾಡೋದು. ಈ ದೃಷ್ಟಾಂತವನ್ನು ಹೇಳಿದರೂ ಕೂಡ ಅವರಿಗೆ ಆತ್ಮಸ್ವರೂಪ ಗೊತ್ತಾಗುವುದರ ಮೂಲಕ ಅವರ ತಪ್ಪಲಿಕೆ ಏನದು ಹೋಗಲೇ ಇಲ್ಲ. ಆತ್ಮಸ್ವರೂಪ ಗೊತ್ತಾಗಬೇಕಾಗಿತ್ತು. ಆತ್ಮಸ್ವರೂಪ ಗೊತ್ತಾಗ್ಬಿಟ್ಟು ಅವರ ತಪ್ಪಲಿಕೆ ಹೋಗ್ಬೇಕಾಗಿತ್ತು. ಅವ್ರ ತಪ್ಪಲಿಕೆ ಹೋಗಲೇ ಇಲ್ಲ, ಇದಾಗಲೇ ಇಲ್ಲ. ಬದ್ಧವು ಅತಃ ಸ್ವದೋಷೇಣ ವಿವೇಕ ವಿಜ್ಞಾನ ಸಾಮರ್ಥ್ಯೋ ಇತಿ ಮತ್ವಾ. ವಿವೇಕ ವಿಜ್ಞಾನ ಸಾಮರ್ಥ್ಯೋ ಇತಿ ಮತ್ವಾ. ಯಥಾ ವಿಪ್ರೇತಮೇವ ಆತ್ಮಾನಂ ಮನಸಿ ನಿಧಾಯ. ಯಥಾ ವಿಪ್ರೇತಮೇವ ಆತ್ಮಾನಂ ಮನಸಿ ನಿಧಾಯ. ಏಷ ಆತ್ಮೇತಿ ಹೋವಾಚ.
ಏಷ ಆತ್ಮೇತಿ ಹೋವಾಚ ಏತದಮೃತಮಭಯಮೇತ ಬ್ರಹ್ಮೇತಿ ತದಮೃತಮಭಯಮೇತದ್ ಬ್ರಹ್ಮೇತಿ ಪ್ರಜಾಪತಿ ಪೂರ್ವವತ್. ಪ್ರಜಾಪತಿ ಪೂರ್ವವತ್. ಭಾಷ್ಯಕಾರರು ಏಷ ಆತ್ಮೇತಿ ಒಂದು ಪೂರ್ತಿ ಪ್ರಿಫಿಕ್ಸ್ ಹಾಕ್ತಾ ಇದ್ದಾರೆ, ಒಂದೊಂದಕ್ಕೆ ಪೀಠಿಕೆ ಹಾಕ್ತಾ ಇದ್ದಾರೆ. ಏಷ ಆತ್ಮ ನೀವು ಕಂಡ್ಕೊಂಡ್ರು ಏಷ ಆತ್ಮ ಅಂತ ಹೇಳ್ತಾ ಇಲ್ಲಪ್ಪ ಅವನು, ನೀವೇನೋ ಛಾಯಾತ್ಮನ್ ತಿಳ್ಕೊಳ್ತಾ ಇದ್ದೀರಾ. ಏಷ ಆತ್ಮ ಅಂತ ಅವನಂದದ್ದಕ್ಕೆ ನೀವು ತಿಳ್ಕೊಂಡದ್ದನ್ನು ಏಷ ಆತ್ಮ ಅಂತ ಹೇಳ್ತಾ ಇಲ್ಲ. ಏನ್ ಹೇಳ್ತಿದ್ದಾನೆ, ನಿಮ್ಮದೇ ಯಾವುದೋ ಒಂದು ದೋಷದಿಂದ ತಡೆ ಹಿಡಿಯಲ್ಪಟ್ಟ ವಿವೇಕ ವಿಜ್ಞಾನ ಉಳ್ಳವರಾದ ನಿಮಗೆ ವಿವೇಕ ವಿಜ್ಞಾನ ಸಾಮರ್ಥ್ಯಕ್ಕೆ ಏನೋ ಒಂದು ದೋಷ ತಡೆ ಹಿಡಿತಾ ಇದೆ. ಯಾವುದೋ ಒಂದು ದೋಷದಿಂದ ವಿವೇಕ ವಿಜ್ಞಾನ ನಿಮ್ಗೆ ಉಂಟಾಗ್ತಾ ಇಲ್ಲ ಅಂತ ತಿಳ್ಕೊಂಡು ಆಯ್ತು ಇನ್ನೊಂದು ರೀತಿ ಉಪದೇಶ ಮಾಡಿ ಅದನ್ನು ಕಲಿತೀರಿ ಅಂತ ಅಂದ್ಕೊಂಡವನಾಗಿ ಯಥಾಭಿಪ್ರಾಯ ತಾನು ಏನನ್ನ ಅಭಿಪ್ರಾಯ ಮಾಡ್ಕೊಂಡಿದ್ನೋ, ಯಾವ ಆತ್ಮನ ಕಂಡ್ಕೊಂಡಿದ್ನೋ, ಪ್ರಜಾಪತಿ ಗೊತ್ತು, ಪ್ರಜಾಪತಿ ತತ್ವಜ್ಞಾನಿ, ತಾನು ಯಾವ ಆತ್ಮನ ಗೊತ್ತು ಮಾಡ್ಕೊಂಡಿದ್ನೋ ಆ ಆತ್ಮನನ್ನೇ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ಟು ಏಷ ಆತ್ಮ ಅಂತ ಇದ್ದಾನೆ. ಮತ್ತೆ ಯಾವ್ದು ಏಷ ಆತ್ಮ ಅಂತಂತಿಲ್ಲ, ಇವರಿಬ್ರು ಅಂದ್ಕೊಂಡಿದ್ದನ್ನ ಛಾಯಾತ್ಮನ ಅಂತ ಇಲ್ಲ. ಇವರಿಬ್ರು ಯಾವುದನ್ನ ಆತ್ಮ ಅಂತ ಅಂದ್ಕೊಳ್ತಾ ಇದ್ದಾರೋ ಅವನನ್ನು ಏಷ ಆತ್ಮ ಅಂತ ಇಲ್ಲ. ಮತ್ತೆ ಯಾವ್ದನ್ನ ಅಂತಿದ್ದಾನೆ, ತನ್ನ ಮನಸ್ಸಿನಲ್ಲಿ ತಾನು ಯಾವ್ದನ್ನು ಕಲ್ಕೊಂಡಿದ್ದಾನೋ ಅವನನ್ನು ಏಷ ಆತ್ಮ. ಅದಂಗ್ರಿ ಗೊತ್ತಾಗತ್ತೆ, ನೀನು ಯಾವುದನ್ನು ಕಂಡ್ಕೊಂಡಿದ್ದು ನೀನು ಗೊತ್ತು ಹಾಕೊಂಡಂತ ಆತ್ಮನ್ನು ಏಷ ಆತ್ಮ ಅಂತ ಇಲ್ಲಿ ಹೇಳ್ತಿದ್ದಾನೆ. ವಾಕ್ಯ ಹಾಗಿಲ್ಲ, ಏಷ ಅದೇ ಲಕ್ಷಣ ವಾಕ್ಯ ಇದೆ, ಏತದಮೃತಮ ಭಯ, ಅದು ಇದಕ್ಕೆ ಹೊಂದಲ್ಲ, ಅದಕ್ಕೆ ಹೊಂದಲ್ಲ, ಅದಂತೂ ಕರೆಕ್ಟ್. ತಾನು ಅಭಿಪ್ರಾಯ ಮಾಡಿಕೊಂಡ ಆತ್ಮನನ್ನೇ ಮನಸ್ಸಿನಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅದನ್ನು ತಂದ್ಕೊಂಡು ಈತನೇ ಆತ್ಮ ಅಂತ ಹೇಳ್ಬಿಟ್ಟು ಇದು ಅಮೃತ ಅಭಯವಾಗಿರುವಂತಹ ಇದು ಬ್ರಹ್ಮವಿದು ಅಂತೇಳಿ ಪ್ರಜಾಪತಿ ಹಿಂದಿನಂತೆ ಹೇಳ್ದ. ನತು ತದಭಿಪ್ರೇತಮಾತ್ಮಾನಂ ನತು ತದಭಿಪ್ರೇತಮಾತ್ಮಾನಂ ತಯೋರಭಿಪ್ರೇತಮಾತ್ಮ ತದಭಿಪ್ರೇತ ಅಂದ್ರೆ ಅವರಿಬ್ಬರು ಅಭಿಪ್ರಾಯ ಮಾಡ್ಕೊಂಡು ಆತ್ಮನ ಏಷ ಆತ್ಮ ಅಂತ ಹೇಳಿಲ್ಲ ನೋಡಿ. ಏಷ ಆತ್ಮೇತಿ ಹೋವಾಚ ಅನ್ನುವಾಗ ಅವರಿಬ್ಬರು ಮಾಡಿಕೊಂಡ ಛಾಯಾತ್ಮವನ್ನು ಏಷ ಆತ್ಮೇತಿ ಅಂತ ಹೇಳಿಲ್ಲ. ಅವನು ತಾನು ಮನಸ್ಸಿನಲ್ಲಿ ತಾನು ಗೊತ್ತು ಮಾಡಿಕೊಂಡ ತನ್ನ ನಿಜ ಸ್ವರೂಪವನ್ನು ಏಷ ಆತ್ಮ ಅಂತ ಹೇಳ್ತಾ ಇದ್ದಾನೆ ಅಂತ ಭಾಷ್ಯಕಾರರು ಅದಕ್ಕೆ ಸ್ವಲ್ಪ ಇದು ಮಾಡಿದ್ರು, ಸ್ವಲ್ಪ ತಿದ್ದು ಇದು ಮಾಡಿದ್ರು. ಏಷ ಆತ್ಮ ಅನ್ನೋಕೆ ಇದು ಮಾಡ್ಕೊಡ್ರು. ದೊಡ್ಡ ಲಾಯರ್ ಅವರು, ಅವ್ರಿಗೆ ಹೇಳ್ಕೊಡ್ಬೇಕಾ? ಆತ್ಮ ಇತ್ಯಾದಿ ಆತ್ಮಲಕ್ಷಣ ಶ್ರವಣೇನ ಆತ್ಮ ಇತ್ಯಾದ್ಯಾತ್ಮಲಕ್ಷಣ ಶ್ರವಣೇನ ಅಕ್ಷಿಪುರುಷ ಶ್ರುತ್ಯಾಚ ಅಕ್ಷಿಪುರುಷಶ್ರುತ್ಯಾಚ ಉದುಶರಾವಾದ್ಯುಪಪತ್ಯಾಚ ಉದಶರಾವಾದ್ಯುಪಪತ್ಯಾಚ ಸಂಸ್ಕೃತವು ತಾವತ್ ಸಂಸ್ಕೃತೌ ತಾವತ್. ಸದ್ಯ ಸ್ವಲ್ಪ ಸಂಸ್ಕಾರ ಆಗಿದೆ ಅವ್ರಿಗೆ, ಏನೂ ಆಗಿಲ್ಲ ಅಂತಿಲ್ಲ. 32 ವರ್ಷ ಬ್ರಹ್ಮಚರ್ಯ ಮಾಡಿ ಈ ಒಂದು ಉಪದೇಶ ಕೇಳಿದ್ರಿಂದ ಆತ್ಮ ಪದಪಾತ್ಮ ಇತ್ಯಾದಿ ಆತ್ಮನ ಲಕ್ಷಣವನ್ನು ಶ್ರವಣ ಮಾಡಿದ್ದಾರೆ ಮತ್ತು ಅಕ್ಷಿಪುರುಷನ ಉಪದೇಶವನ್ನು ಕೇಳಿಸ್ಕೊಂಡಿದ್ದಾರೆ. ಆಮೇಲೆ ಉದಿಶರಾವ ನೀನು ತಟ್ಟೆ ಮುಂತಾದ ಯುಕ್ತಿಯಿಂದಲೂ ಕಿಂಚಿತ್ ಸಂಸ್ಕಾರ ಆಗಿದೆ. ಮಧ್ವಚನಂ ಸರ್ವಂ ಪುನಃ ಪುನಃ ಸ್ಮರತೋಹೋ ಮಧ್ವಚನಂ ಸರ್ವಂ ಪುನಃ ಪುನಃ ಸ್ಮರತೋಃ ಪ್ರತಿಬಂಧಕ್ಷಯಾಚ್ಚ ಪ್ರತಿಬಂಧಕ್ಷಯಾಚ್ಚ ಸ್ವಯಮೇವ ಆತ್ಮವಿಷಯೇ ವಿವೇಕೋ ಭವಿಷ್ಯತಿ ಇತಿ ಮನ್ವಾನಃ ಸ್ವಯಮೇವ ಆತ್ಮವಿಷಯೇ ವಿವೇಕತೋ ಭವಿಷ್ಯತಿ ಇತಿ ಮನ್ವಾನಃ ಬ್ರಹ್ಮಚರ್ಯಾದೇಶೇ ಚ ಬ್ರಹ್ಮಚರ್ಯಾದೇಶೇ ಚ ತಯೋಃ ಚಿತ್ತ ದುಃಖೋತ್ಪತ್ತಿಂ ಪ್ರಜಿಹೀರುಷನ್ ತಯೋಃ ಚಿತ್ತದುಃಖೋತ್ಪತ್ತಿಂ ಕೃತಾರ್ಥ ಬುದ್ಧಿತಯಾ ಗಚ್ಚಂತಾವಪಿ ಕೃತಾರ್ಥಬುದ್ಧಿತಯಾ ಗಚ್ಚಂತಾವ್ ಉಪೇಕ್ಷಿತವಾನ್ ಪ್ರಜಾಪತಿ. ಈ ವಾಕ್ಯ ಬಹಳ ಇದು ಶಂಕರಾಚಾರ್ಯರು ಬಹಳ ಯೋಚನೆ ಮಾಡಿ ಬರೆದಂಥ ವಾಕ್ಯ. ಪ್ರಜಾಪತಿ ಅಭಿಪ್ರಾಯವನ್ನು ಇವ್ರ ಅಭಿಪ್ರಾಯವನ್ನು ಸೇರಿಸಿ ಏನ್ ಅಂದ್ಕೊಂಡಿದ್ದಾನೆ, ಪ್ರಜಾಪತಿ ನಾನು ಲಕ್ಷಣ ವಾಕ್ಯ ಹೇಳಿದ್ದೀನಿ, ಆತ್ಮ ಪರಮಾತ್ಮ ಏತದಮೃತಂ ಅಭಯಂ ಅಂತ. ಈ ವಾಕ್ಯವನ್ನು ಈ ಅರ್ಥವನ್ನು ಮತ್ತೆ ಅವರ ಸ್ಮರಣೆ ಮಾಡ್ತಾ ಇದ್ರೆ, ಮತ್ತೆ ಅದನ್ನೇ ಮನನ ಮಾಡ್ತಾ ಚಿಂತನೆ ಮಾಡ್ತಾ ಇದ್ರೆ, ಹಾಗೆ ಸ್ಮರಣೆ ಮಾಡ್ತಿರುವ ಅವರಿಬ್ಬರಿಗೆ ಪ್ರತಿಬಂಧವು ಕ್ಷಯವಾಗುತ್ತಾ ತಾನಾಗೆ ಒಂದಲ್ಲ ಒಂದು ದಿವಸ ಅವರಿಗೆ ಆತ್ಮವಿಷಯ ವಿವೇಕ ಉಂಟಾಗತ್ತೆ ಅಂತ ಅಂದ್ಕೊಂಡವನಾಗಿ, ಮತ್ತೆ ಅಷ್ಟೇ ಅಲ್ಲ, ಮತ್ತೆ ನಿಮ್ಗೆ ಅರ್ಥ ಆಗಿಲ್ಲ ಕಣ್ರೋ, ಮತ್ತೆ 30 ವರ್ಷ ಬ್ರಹ್ಮಚರ್ಯ ಮಾಡ್ರಿ ಅಂತಂದ್ರೆ ಅಯ್ಯೋ ಅಪ್ಪ ಬಿಡಲ್ಲ, ಆಯ್ತು ಸಾಯಿಸ್ತಾನೆ ಅಂತೇಳಿ ಅವರಿಗೆ ಚಿತ್ತ ದುಃಖ ಉಂಟಾಗತ್ತಂತೆ. ನೋಡಿ, ಇದು ನಂಗೆ ಹೇಳೋದು ದೇವೇಂದ್ರನಿಗೆ ಮತ್ತೆ ಇದು 32 ಅಲ್ಲಿ ಹೇಳೋಕೆ ಚಿತ್ತ ದುಃಖ ಆಗಲ್ವಾ? ದೇವೇಂದ್ರನಿಗೆ ಅವನು ವಾಪಸ್ ಬಂದಾಗ ಹಾಗಾದ್ರೆ ಬ್ರಹ್ಮಚರ್ಯ ಮಾಡುವಂದಾಗ ಅಲ್ಲಿ ದುಃಖ, ಇವರಿಬ್ಬರು ಇದ್ದಾಗ ಚಿತ್ತ ದುಃಖ ಉಂಟಾಗತ್ತಂತೆ. ಬರೀ ದೇವೇಂದ್ರ ಇದೇನ ಇದ ನೋಡಿ. ಭಾಷಿಕರು ಏನ್ ಮಾಡ್ತಿದ್ದಾರೆ, ಮತ್ತೆ ಇನ್ನೊಂದ್ಸಲ ಬ್ರಹ್ಮಚರ್ಯದಲ್ಲಿ ನೀವು 32 ವರ್ಷ ಇರ್ರಪ್ಪ ಅಂತಂದ್ರೆ ಅವರಿಗೆ ಚಿತ್ತ ದುಃಖೋತ್ಪತ್ತಿ ಆಗತ್ತೆ, ಪಾಪ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಕಷ್ಟಪಡ್ಕೊಂಡ್ಬಿಡ್ತಾರೆ, ಅದು ಬೇಡ, ಅದು ಆಗೋದು ಬೇಡ ಅಂತ ಅಂದ್ಕೊಂಡವನಾಗಿ ಪ್ರೇಮದಿಂದಲೇ ಅವರಿಗೆ ತಾನಾಗೆ ಗೊತ್ತಾಗುತ್ತೆ ಇದು ವಿಚಾರ ಮಾಡ್ತಿದ್ದು, ಇಲ್ಲೇ ಇದ್ದು ವಿಚಾರ ಮಾಡ್ತಿರ್ತಾರೆ ಅಂದ್ಕೊಂಡ್ಬಿಟ್ಟ. ಅದು ಹೊರಟೋಗ್ಬಿಡ್ತಾರೆ ಅಂತ ಅಂದ್ಕೊಳ್ಳಿಲ್ಲ, ಆದ್ರೆ ಹೊರಟೋಗ್ಬಿಟ್ರು.
ಗಚ್ಚಂತವು ಹೊರಟೋಗ್ಬಿಟ್ರು. ಆದ್ರೂ ಕೂಡ ಉಪೇಕ್ಷೆ ಮಾಡ್ಬಿಟ್ಟ. ಹೋಗ್ಕೊಳ್ಳಿ ಅವರು ಮಾಡ್ತಾರೆ ಅಂತ ಉಪೇಕ್ಷೆ ಮಾಡ್ಬಿಟ್ಟ. ಇದು ಅಷ್ಟು ಸರಿಯಾಗಿಲ್ಲ ಅನ್ಸತ್ತೆ ಉಪೇಕ್ಷೆ ಮಾಡಿದ್ದು. ಉಪೇಕ್ಷಿತ ಮನನೇನೋ ನೆಗ್ಲೆಕ್ಟ್, ಉದಾಸೀನ ಮಾಡ್ಬಿಟ್ಟ. ಹೋಗೋದು ಹೋಗ್ಕೊಳ್ಳಿ, ಏನು ಮಾಡಕ್ಕಾಗ್ತದೆ. ತೌಹಂದ್ಯ ವಿರೋಚನವು ಶಾಂತ ಹೃದಯವು ತುಷ್ಟ ಹೃದಯವು ಕೃತಾರ್ಥ ಬುದ್ಧಿ ಇತ್ಯರ್ಥಃ. ತೌಹ ಇಂದ್ರ ವಿರೋಚನೋ ಶಾಂತ ಹೃದಯೋ ತುಷ್ಟ ಹೃದಯೋ ಕೃತಾರ್ಥ ಬುದ್ಧಿ ಇತ್ಯರ್ಥಃ. ಅವರಿಬ್ಬರು ಇಂದ್ರ ವಿರೋಚನರು ಇಬ್ಬರು ಕೂಡ ಶಾಂತವಾದ ಶಾಂತಂ ಹೃದಯಂ ಯಯೋಹತೌ. ಯಾವ್ದಿಬ್ಬರಿಗೆ ಹೃದಯವು ಶಾಂತ. ನಮಗೆ ಗೊತ್ತಾಯ್ತು ಇಲ್ಲಿ ಏನಾಗತ್ತೆ ಗೊತ್ತಾ, ಒಂದ್ ಲೆಕ್ಕ ತಪ್ಪಾಗಿ ಗೊತ್ತಾದಾಗಲೂ ಆ ತಪ್ಪು ಅಂತ ಅನ್ಸ್ಕೋದೇ ಹೋದ್ರೆ ನಂಗೆ ಗೊತ್ತಾಯ್ತು ಅನ್ಕೊಂಡ್ಬಿಡ್ತಾರೆ. ಆಮೇಲೆ ಇಲ್ಲ ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಇದು ತಪ್ಪಾ, ಆಮೇಲೆ ಸರಿಯಾದ ಗೊತ್ತಾದ್ಮೇಲೆ ಇದು ತಪ್ಪು ಗೊತ್ತಾಗುತ್ತೆ. ಆ ಜಾಗದಲ್ಲಿ ತಪ್ಪಾಗಿ ಗೊತ್ತು ಮಾಡ್ಕೊಂಡಾಗಲೂ ಮನಸ್ಸಿಗೆ ಒಂದು ಸಮಾಧಾನ ಆಗ್ಬಿಡುತ್ತೆ. ಅದೇ ರೀತಿ ಇವರಿಗೆ ಸಮಾಧಾನ ಆಗ್ಬಿಡ್ತು. ತಪ್ಪಾಗಿ ತಿಳ್ಕೊಂಡವರಾಗಿದ್ರು ಏಷ ಆತ್ಮೀಯತೆ ಹೋಗಾತ ಅಂದ್ಬಿಟ್ಟಲ್ಲ ಅಪ್ಪ, ಆದನ್ನು ಇದನ್ನೇ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅವರು ತಪ್ಪಾಗಿ ತಿಳಿದವರಾಗಿದ್ರು ಶಾಂತ ಹೃದಯದವರಾಗಿ ಸಂತೋಷಗೊಂಡ ಮನಸ್ಸಿನವರಾಗಿ ಕೃತಾರ್ಥ ಬುದ್ಧಿಯನ್ನು ಮಾಡಿಕೊಂಡು ಅವ್ರು ಹೊರಟೋಗ್ಬಿಟ್ರು. ನೋಡಿದ್ರೆ ಶ್ವೇತಕೇತು ಅವ್ರ ಅಪ್ಪನೇ ಒಳ್ಳೆ ಗುರು ಪ್ರಜಾಪತಿಗಿಂತ ಅಲ್ವಾ ಗುರುಗಳೇ? ಹಂಗಲ್ಲಮ್ಮ, 30 ಸತಿ ಮಗನ್ನ ತಪ್ಪು ತಪ್ಪು ಅಂತ ಹೇಳಿ ತಿದ್ದದ. ಅವನು ನೇರವಾಗಿ ಹೇಳಲಿಲ್ಲ, ನೀನೇ ವಿಚಾರ ಮಾಡು ಅಂತ ಹೇಳಿದ್ರು ತಿದ್ದಿದ ಮಗನ್ನ. ಅಲ್ಲಿ ಏನಾಗತ್ತೆ ಗೊತ್ತಾ, ಶ್ವೇತಕೇತು ಮನುಷ್ಯ, ಇವನು ದೇವರಾಟು, ಇವನನ್ನ ಆ ರೀತಿ ಮಾಡೋದಕ್ಕೆ ಕಷ್ಟ ಆಗತ್ತೆ. ಅವನ್ನ ಅದೇನ್ ಹೇಳತ್ತೆ ಅಂದ್ರೆ, ಮನುಷ್ಯ ಮಾತ್ರವಾದ ಶಿಷ್ಯನ್ ಸಿಕ್ಕಿದ್ರು ಒಳ್ಳೆ ಗುರು ಆದ್ರೆ ದಾರಿಗೆ ತರ್ತಾನೆ, ಪ್ರಜಾಪತಿ ಆದ್ರೂ ಇಂದ್ರನಂತ ಶಿಷ್ಯ ಸಿಕ್ಕರು ತರಕ್ಕಾಗಲ್ಲ ಅನ್ನೋದಾಯ್ತು ಅವಾಗ. ಹಂಗಲ್ಲ, ಅದು ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಅಭಿಮಾನ ಇರುತ್ತಲ್ಲ, ನಾನ್ ದೇವರಾಟು, ನನ್ನಂಥವನಿಗೂ ಪ್ರಜಾಪತಿ ಹೀಗೆ ಕೂತ್ಕೋ, ಮತ್ ವಿಚಾರ ಮಾಡೋ, ಮತ್ತೆ ನಿಂಗೆ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ರೆ ಬೇಜಾರಾಗ್ಬಿಡ್ತಾನೋ ಅಂತ ಭಾಷೆಕಾರ ಅರ್ಥ ಮಾಡ್ತಿರೋದು. ಅವ್ನಿಗೆ ಇದಾಗ್ಬಿಡುತ್ತೆ ಅಂತ ಅಭಿಮಾನಕ್ಕೆ. ಶಿಷ್ಯಾಸ್ತೇಹಂ ಸಾಧಿಮಾಮ್ ಅಂತ ಹೇಳದ್ಮೇಲೆ ಶಿಷ್ಯ ಸರೆಂಡರ್ ಆಗಿದ್ದಾನೆ ಅಂತಾನೆ ಅರ್ಥ ಅಲ್ವಾ ಗುರುಗಳೇ? ಹೌದು, ಅದ್ಯಾಕೋ ಪ್ರಜಾಪತಿ ತಪ್ಪು ಇಲ್ಲಿ ಪೂರಾ ಇಲ್ಲ. ಮತ್ತೆ ಕರ್ಸ್ಕೊತಾನೆ ಬಿಡೋದು ನೋಡಿ. ಪ್ರಜಾಪತಿಯೇ ಅರ್ಧ ದಾರಿಯಿಂದ ಇನ್ನೊಂದು ಕರ್ಸ್ಕೊಂಡು ವಿರೋಚನ ಹೊಂದು ಮತ್ತೆ ಉಪದೇಶ ಮಾಡ್ತಾನೆ. ಸ್ವಪ್ನಾತ್ಮ ಸುಷುಪ್ತಾತ್ಮ, ಆಮೇಲೆ ತುರಿಯ ಸ್ವರೂಪ ತಿಳಿಸ್ಕೊಟ್ಟು ಮುಕ್ತ ಮಾಡ್ತಾನೆ. ಏನೋ ಕಥೆ. ಇಲ್ಲಿ ಕಥೆಯ ತಾತ್ಪರ್ಯ ಏನು ಅಂದ್ರೆ, ಇದು ಬ್ರಹ್ಮವಿದ್ಯೆ ತಿಳ್ಕೋ ತುಂಬಾ ಕಷ್ಟ ಅಂತ ಒಂದು. ಎರಡನೇದಾಗಿ ಅದಕ್ಕೆ ಎಷ್ಟೇ ಇದಾದ್ರೂ ಗೊತ್ತಾಗೋರ್ಗು ಬಿಡಬಾರ್ದು ಅನ್ನೋದು ಎರಡನೇ ಒಂದು ಎಫರ್ಟ್ ಅದನ್ನು ತೋರಿಸ್ತಾ ಇದ್ದಾರೆ. ಆಮೇಲೆ ಸಾತ್ವಿಕನಾಗಿರ್ಬೇಕು, ಆಸುರ ಸಂಪತ್ತಿಂದ ಗೊತ್ತಾಗೋದಲ್ಲ ಅಂತ ತೋರಿಸ್ಬೇಕು. ಅದಕ್ಕೋಸ್ಕರ ಏನೋ ಒಂದು ದೃಷ್ಟಿಯಿಂದ ಈ ರೀತಿ ಕಥೆ ಕಲ್ಪನೆ ಮಾಡಿದೆ ಶ್ರುತಿ. ಇವತ್ತು ಶಾಂತವೇ ಆಗಿಲ್ಲ ಅವ್ರಿಗೆ. ಶಾಂತ ಮಾಡ್ಕೊಂಡು ಆಗಿದ್ದೀವಿ ಅಂದ್ಕೊಂಡ್ರೆ ಹೊರತು ಅವ್ರಿಗೆ ಶಾಂತತ್ವ ಉಂಟಾಗಿಲ್ಲ. ನಮ್ಗೆ ಸಮಾಧಾನ ಸಿಕ್ತು, ನಾವು ಕೃತಾರ್ಥರಾದ್ವಿ ಅಂದ್ಕೊಂಡು ಹೋದ್ರೆ ಹೊರತು ಕೃತಾರ್ಥರಾಗಿಲ್ಲ, ಅವ್ರಿಗೆ ಸಮಾಧಾನ ಬಂದಿಲ್ಲ. ಶಮಶ್ಚೇತಯೋರ್ಜಾತಃ ವಿಪರೀತ ಗ್ರಹೋ ವಿಗತೋ ಅಭವಿಷ್ಯತ್. ವಿಪರೀತ ಗ್ರಹೋ ವಿಗತೋ ಭವಿಷ್ಯತ್. ಸಮಾಧಾನವೇ ಅವ್ರಿಗೆ ಉಂಟಾಗ್ಬಿಟ್ಟಿದ್ರೆ ತಪ್ಪಲಿಕೆ ಹೊರಟೋಗ್ಬಿಡ್ತಿತ್ತು. ತಪ್ಪಲಿಕೆ ಇದ್ಮೇಲೆ ಶಮ ಆಗೋಲ್ಲ, ಶಮ ಇದ್ಬಿಟ್ರೆ ತಪ್ಪಲಿಕೆ ಇರಲ್ಲ. ಶಮಕ್ಕೂ ತಪ್ಪಲಿಕೆಗೂ ಅದಕ್ಕೂ ವಿರುದ್ಧ ಅದು. ಶಮನ ಪೂರ್ಣ ಸಮಾಧಾನವೇ ಆಗಿದ್ರೆ ತಪ್ಪಲಿಕೆ ಅವರಲ್ಲಿ ಇರ್ತಿರ್ಲಿಲ್ಲ. ತಪ್ಪಲಿಕೆ ಅವರಲ್ಲಿ ಇದ್ದಿದ್ರೆ ಪೂರ್ತಿ ಸಮಾಧಾನ ಆಗಿಲ್ಲ, ತಾತ್ಕಾಲಿಕ ಶಮ ಆಗಿದೆ ಅಷ್ಟೇ. ನಮ್ಗೆ ಗೊತ್ತಾಯ್ತು ಅಂತ ಅಂದ್ಕೊಂಡು ಹೋಗ್ಬಿಟ್ರು. ಗತವಂತೌ ಅವರಿಬ್ರು ಹೊರಟೋಗ್ಬಿಟ್ರು. ಈಗ ಪ್ರಜಾಪತಿ ಇವಾಗ ಇನ್ನೊಂದು ಹೇಳ್ತಿಲ್ಲ ನೋಡಿ. ಇವಾಗ ಕೆಲ ಕಾರಣ ತೋರಿಸ್ತಾ ಇದ್ದಾನೆ. ಏನಂತ, ತೌಹ ಅನ್ವೀಕ್ಷ ಪ್ರಜಾಪತಿರುವಾಚ ಅನುಪಲಭ್ಯ ಆತ್ಮಾನಂ ಅನನ್ವಿದ್ಯವ್ರಜತಃ ಯತರಃ ಏತದುಪನಿಷದೋ ಭವಿಷ್ಯಂತಿ ದೇವಾ ವಾ ಅಸುರಾ ವಾ ಪರಾ ಭವಿಷ್ಯಂತೀತಿ ಸಹ ಶಾಂತ ಹೃದಯ ವಿರೋಚನೋ ಅಸುರಾಂಜಗಾಮ ತೇಭ್ಯೋ ಹೈತಾಂ ಉಪನಿಷದಂ ಪ್ರೋವಾಚ ಆತ್ಮೈವೇಹ ಮಹ್ಯಃ ಆತ್ಮಾ ಪರಿಚರ್ಯಃ ಆತ್ಮಾನಮೇವ ಯಃ ಮಹಯನ್ ಆತ್ಮಾನಂ ಪರಿಚರನ್ ಭೋ ಲೋಕಾವಾಪ್ನೋತಿ ಅಮುಂಚೇತಿ ತೌಹ ಅನ್ವೀಕ್ಷ್ಯ ಪ್ರಜಾಪತಿರುವಾಚ ಅನುಪಲಭ್ಯ ಆತ್ಮಾನಮನನ್ವಿದ್ಯೌ ರಜತಃ ಯತರ ಏತದು ಮನುಷ್ಯದೋ ಭವಿಷ್ಯಂತಿ ದೇವಾ ವಾ ಅಸುರಾ ವಾ ತೇ ಪರಾ ಭವಿಷ್ಯಂತೀತಿ
ಸಹ ಶಾಂತಹೃದಯ ಏವ ವಿರೋಚನೋ ಅಸುರಾನ್ ಜಗಾಮ ತೇಭ್ಯೋ ಹೈತಾಮುಮಧಿಷದಂ ಪ್ರೋವಾಚ ಆತ್ಮೇವೇಹ ಮಹ್ಯಃ ಆತ್ಮಾ ಪರಿಚರ್ಯಃ ಆತ್ಮಾನಮೇವ ಮಹಯನ್ ಆತ್ಮಾನಂ ಪರಿಚರನ್ ಉಭೋ ಲೋಕಾವಾಪ್ನೋತಿ ಇಮಂಚ ಅಮುಂಚೇತಿ ತೌ ಹ ಅನ್ವೀಕ್ಷ್ಯ ಪ್ರಜಾಪತಿಃ ಉವಾಚ ಅನುಪಲಭ್ಯ ಆತ್ಮಾನಂ ಅನನುವಿದ್ಯ ವ್ರಜತಃ ಯತರಃ ಏತತ್ ಉಪನಿಷದಃ ಭವಿಷ್ಯಂತಿ ದೇವಾಃ ವಾ ಅಸುರಾಃ ವಾ ತೇ ಪರಾಭವಿಷ್ಯಂತಿ ಇತಿ ಸಹ ಹ ಶಾಂತಹೃದಯೌ ಏವ ಸಹ ಹ ಶಾಂತಹೃದಯಃ ಏವ ವಿರೋಚನಃ ಅಸುರಾನ್ ಜಗಾಮ ತೇಭ್ಯಃ ಹಿ ಏತಾಂ ಉಪನಿಷದಂ ಹೋಗು ಪ್ರೋವಾಚ ಆತ್ಮ ಏವ ಮಹಯ್ಯಃ ಇಹ ಆತ್ಮ ಏವ ಇಹ ಯಾವ ಸಂಧೆ ಹಲ್ ಸಂಧಿ ಹಲ್ಲು ಕಲ್ಲು ಸಂಧಿ ಕಲ್ಲು ಯಾವ್ದ ಆತ್ಮ ಇಹ ಹಾ ಒಂದು ವೃದ್ಧಿ ಆತ್ಮೈವ ಇವ ಇಹ ಇವೇಹ ಗುಣ ಮಹಯ್ಯಃ ಆತ್ಮ ಪರಿಚರ್ಯಃ ಆತ್ಮಾನಂ ಏವ ಇಹ ಮಹಯನ್ ಆತ್ಮಾನಂ ಪರಿಚರನ್ ಉಭೌ ಲೋಕೌ ಅವಾಪ್ನೋತಿ ವಾಂತಿ ಮಾಡ್ಕೊಳ್ತಾ ಇದ್ದಾನೆ ಇಮಂ ಚ ಅಮುಂ ಚ ಇತಿ ಇವಾಗ ಅವರಿಬ್ರು ಹೋಗ್ತಾ ಇದ್ದಾರೆ. ಹೋಗ್ತಿರ್ಬೇಕಾದ್ರೆ ಪ್ರಜಾಪತಿ ನೋಡ್ತಾ ಇದ್ದಾನೆ. ಅನ್ವೀಕ್ಷ ಹೋಗ್ತಾ ಗೊತ್ತಾಗಿದೆ ಪ್ರಜಾಪತಿಗೆ, ಇವ್ರಿಗಿಬ್ರಿಗೂ ಗೊತ್ತಾಗಿಲ್ಲ ಅಂತ. ಅನ್ವೀಕ್ಷ ಅವರಿಬ್ರು ನೋಡ್ಬಿಟ್ಟು ಪ್ರಜಾಪತಿ ಹೇಳ್ತಾ ಇದ್ದಾನೆ, ನೋಡ್ರ ಯಾರಾದ್ರೂ ಸರಿ, ದೇವಾವ ಅಸುರಾವ ಯತರಹ, ದೇವತೆ ಆಗಿರ್ಲಿ, ಇಂದ್ರನಾಗಿರ್ಲಿ, ವಿರೋಚನೆ ಆಗಿರ್ಲಿ, ಆತ್ಮನ್ನ ಕಂಡುಕೊಳ್ಳದೆ ತಿಳ್ಕೊಳ್ದೇನೆ ನೀವು ಹೋಗುತ್ತಿದ್ರೆ, ನೀವು ಹೊರಟೋಗ್ತಾ ಇದ್ರೆ ನೀವು ಸೋಸೋಗ್ತೀರಾ. ನಿಮ್ಮ ಜೀವನದಲ್ಲಿ ಎಲ್ಲ ಕಡೆ ಸೋಲು, ಎಲ್ಲೂ ನಿಮ್ಗೆ ಸುಖ ಇಲ್ಲ, ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಯಾವ ಸಮಾಧಾನವೂ ಇಲ್ಲ, ಪರಾಭವಿ ಎಲ್ಲ. ಯಾವ ಲೋಕದಲ್ಲೂ ಗೆಲುವಿಲ್ಲ, ಎಲ್ಲೂ ಸುಖವಿಲ್ಲ, ಎಲ್ಲೂ ಆನಂದವಿಲ್ಲ ಅಂತ ಇನ್ನೊಂದ್ಸಲ ಹೇಳ್ದ. ಈ ಉಪದೇಶವನ್ನ ಅದು ಕೇಳಿ ಹಾಗಾದ್ರೆ ನಮ್ಗೆ ಗೊತ್ತಾಗಿಲ್ಲ ಅಂತೀರಾ, ಕೇಳ್ತೀರಾ ಅಂತ ಆಸೆ ಪ್ರಜಾಪತಿಗೆ. ಅವರಾಗೆ ಬರಬೇಕು ಅಂತ ಪ್ರಜಾಪತಿಗೆ. ಇಷ್ಟು ಹೇಳ್ತೀನಿ ನಾನು, ಏನೋ ಇಂದ್ರನೇ ಆಗಿರ್ಲಿ, ವಿರೋಚನೆ ಆಗಿರ್ಲಿ, ಕಂಡ್ಕೊಳ್ದೆ ಹೋಗ್ತಾ ಇದ್ರೆ, ತಿಳ್ಕೊಳ್ದೆ ಹೋಗ್ತಾ ಇದ್ರೆ ನೀವು ಹೋಗ್ತೀರಾ. ನಿಮ್ಮ ಜೀವನದಲ್ಲಿ ಎಲ್ಲ ಕಡೆ ಪರಾಜಯ, ಅಪಜಯ, ಸೋಲು, ದುಃಖ, ಕಷ್ಟ ಅಂದ. ಆದ್ರೂ ಕಿವಿ ಮೇಲೆ ಹಾಕಿಸ್ಕೊಳ್ಳೇ ಇಲ್ಲ ವಿರೋಚನ. ಶಾಂತ ಹೃದಯ ವಿರೋಚನ ಏನಾದ್ರು ಹೇಳ್ಕೊ, ನಂಗೆ ಗೊತ್ತಾಗಿದೆಯಪ್ಪ, ನಾನು ತಿಳ್ಕೊಂಡಿದ್ದೀನಿಪ್ಪ ಅಂದ್ಕೊಂಡ ಅವ್ನು ಹೋಗ್ಬಿಟ್ಟ, ಅವಸರ ಹೋಗ್ಬಿಟ್ಟ. ಹೋದ ಅಷ್ಟೇ ಅಲ್ಲ, ಅಲ್ಲಿ ಆಸುರೋಪನಿಷತ್ತನ್ನು ಉಪದೇಶ ಮಾಡ್ದ. ಆ ಅಸುರರಿಗೆ ಈ ದೇಹವನ್ನೇ ಚೆನ್ನಾಗಿ ಪೂಜಿಸ್ಕೋಬೇಕಂಡ್ರೋ, ಇದಕ್ಕೆ ಅಲಂಕಾರ ಮಾಡ್ಕೋಬೇಕು, ಇದಕ್ಕೆ ಷೋಡಶೋಪಚಾರ ಮಾಡ್ಕೋಬೇಕು, ಟೈಮ್ ಟು ಟೈಮ್ ಪಾನೀಯ, ಊಟ, ಇದು ಸ್ನ್ಯಾಕ್ಸ್ಗಳು, ಚಿಪ್ಸ್ಗಳು, ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಚೆನ್ನಾಗಿ ಕೊಟ್ಕೊಂಡು ಚೆನ್ನಾಗಿ ಬೆಳೆಸ್ಕೋಬೇಕಂಡ್ರು. ಈ ದೇಹವನ್ನು ಉದಾಸೀನ ಮಾಡಬಾರ್ದು. ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ತಕ್ಕ ಡಾಕ್ಟರ್ ಹತ್ರ ಹೋಗ್ಬೇಕು. ರಾತ್ರಿ ಮಲಗಬೇಕಾದ್ರೆ AC ಹಾಕೋಬೇಕಂಡ್ರು. ಒಳ್ಳೆ ಕಟ್ಟನ್ನು ಸೊಳ್ಳೆ ಕಚ್ಚಿದ ಹಾಗೆ ಸೊಳ್ಳೆ ಪರದೆ ಹಾಕೋಬೇಕು. ಒಂಚೂರು ದೇಹಕ್ಕೆ ತೊಂದರೆ ಕೊಟ್ಕೋಬಾರ್ದು ಅಂತ ಎಲ್ಲ ಉಪದೇಶ ಮಾಡ್ಬಿಟ್ಟ. ವಾರಕ್ಕೆ 2 ದಿವಸ ಬೋಂಡ ಇರಬೇಕು, 3 ದಿವಸ ಸ್ವೀಟ್ ಇರಬೇಕು, ಹಾಗೆ ಬೇರೆ ಬೇರೆ ಮಧ್ಯ ಮಧ್ಯ ಪಾನೀಯಗಳು ಇರಬೇಕು. ಗೊತ್ತಾಯ್ತೇನ್ರೋ, ಈ ದೇಹ ಚೆನ್ನಾಗಿ ದಷ್ಟಪುಷ್ಟ ಮಾಡ್ಕೋಬೇಕು ಅಂತ ಹೇಳಿ ಆತ್ಮ ಇಹ ಆತ್ಮ ಅಂದ್ರೆ ದೇಹವನ್ನೇ, ಮಹಯ್ಯಹನೇನೋ ಮಹಿಮಾವಂತ ಮಾಡಬೇಕು, ಉಬ್ಬಿಸ್ಕೋಬೇಕು. ಒಳ್ಳೆ ಈ ಮಾರಿ ಹಬ್ಬದಲ್ಲಿ ಕೋಣನ ಚೆನ್ನಾಗಿ ತಿನ್ನಿಸ್ತಾರೆ. ಕೋಣ ತಿನ್ನಿಸಿ ಕೋಣ ದಪ್ಪ ಮಾಡಿ ಆಮೇಲೆ ಮಾರಿಗೆ ಬಲಿ ಕೊಡ್ತಾರೆ. ಹಾಗೆ ಈ ದೇಹವನ್ನ ಚೆನ್ನಾಗಿ ತಿಂದು ಆಮೇಲೆ ಮೃತ್ಯುಗೆ ಬಲಿ ಕೊಡೋದು. ಮೃತ್ಯು ತಿಂದು ಹಾಕ್ತಾನೆ ದೇಹವನ್ನ. ಅಲ್ಲಿ ಹಾಗೆ ಕೋಣವನ್ನು ಹೋರಿಯನ್ನು ಬಲಿ ಕೊಡ್ತಾರೋ, ಇದನ್ನ ಮೃತ್ಯು ಬಲಿ ಕೊಡೋದು. ಆ ರೀತಿ ಮಾಡೋದು. ಆತ್ಮ ಇದಕ್ಕೆ ಪರಿಚಾರ ಮಾಡ್ಬೇಕಂದ್ರೆ ದೇವೋಪಚಾರ ಅಲ್ಲ, ದೇಹೋಪಚಾರ ಅಂತ. ಷೋಡಶೋಪಚಾರ ದೇವರಿಗಲ್ಲ, ದೇಹಕ್ಕೆ ಮಾಡಿ ಅಂತ ಅಂದ. ಇದನ್ ಮಾಡ್ತಾ ಇದ್ರೆ ಈ 2 ಲೋಕವನ್ನು ಗೆದ್ಕೋತಾನೆ. ನೀ ಶಕ್ತಿವಂತ ಶೂರರಾಗಿದ್ರೆ ದೇವತೆ ಬಂದು ರಪ್ಪ ಹೊಡೆದಾಯ್ತು, ಓಡೋಗ್ತಾರೆ. ಬರೇಕಂದ್ರ ಅವನಿಗೆ ತಳ್ಕೊಕ್ಕಾಗಲ್ಲ. ದೇವತೆಗಳು ಪುಕ್ಕಳ್ರು,
ಒಂದ್ ಏಟ್ ಬಿದ್ದ ಅಯ್ಯೋ ಕುಯ್ಯೋ ಕಿಚ್ಕೊಂಡು ಹೋಗ್ತಾರೆ. ನಾಯಿಗೆ ಒಂದ್ ಏಟ್ ಹೊಡೆದ ಕುಯ್ ಕುಕ್ಕೊಂಡು ಹೋಗುತ್ತಲ್ಲ, ಹಂಗ ದೇವತೆಗಳಿಗೆ ನಮ್ಮಾಗೆ ಅಷ್ಟು ಇಲ್ಲ. ನಾವು ಎರಡೇಟ್ ತಿಂದ್ರೆ ನಮ್ಗೆ ಏನು ಆಗಲ್ವಲ್ಲ, ನಮ್ಮ ಮತ್ತೆ ಯುದ್ಧ ಮಾಡ್ತೀವಿ. ದೇವತೆಗಳಿಗೆ ಒಂದ್ ಏಟ್ ತಿನ್ನಲ್ಲ ಅವರು, ಒಂದ್ ಏಟಿಗೆ ದೇವ ಆಶಾಪಾಲ ದಿಕ್ಕಾಪಾಲ ಓಡ್ತಾರೆ. ನೋಡಿ ಯಾವ ಪುರಾಣ ನೋಡು, ಇಂದ್ರೋ ಬಿ ದೇವನ ಮಾನುಜಾವರ ಆಶಿ ಶುಚಿ. ಅದೇ ದೇವಾವಿಯ ಆಯ್ತೆ ಬರುವೆ ತೇ ದೇವ ಅಪ್ಪರಾಜಿಜ್ಞಾನ ಅಸುರಾಣ ವೈಶ್ಯಮುಪಾ ಜೀತದಾಳ ಬಿಟ್ರು ಅಲ್ಲ, ಮುಂತ ಕರ್ಸ ಇರ್ತಾ ಇದೆ. ದೇವಾಹ ಪರಾಜಿ, ದೇವತೆಗಳು ಸೋತೋದವರಾಗಿ ಹಸುರಿಗೆ ಜೀತಳಾಗಿ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಒಮ್ಮೆ ಕೆಲಸ ಮಾಡ್ತಾ ಕುತ್ಕೊಂಡ್ಬಿಟ್ರು. ಹಸುರ ಮನೆಯಲ್ಲಿ ಇಟ್ಕೊಂಡ್ಬಿಟ್ರು ಅವ್ರನ್ನ. ಏನ್ ಹೇಳುದು ಅರ್ಥದಕ್ಕೆ ಅರ್ಥವೇ ಇಲ್ವಾ? ಅರ್ಥವಿಲ್ಲ ಅದಕ್ಕ. ನೀನ್ ಹೇಳಿದ್ ಮಾತಾಡ್ಸೋಣ, ಅದು ಅರ್ಥ ಆದ ಮಾಡ್ಕೊ, ಅದು ಅರ್ಥ ಆದಂಗ. ದೇವಾನಾಮ ದೀಪ ಪುರ ಅರ್ಥ ಆದ, ಇಂದೋ ದೇವಾನಾಮ ಅರ್ಥ ಆದ. ಅದಕ್ಕೆ ಯಾಕೆ ಅರ್ಥ ಆದ? ನೀವು ಈ ಇಷ್ಟಿ ಕಥನ ಅಂದ್ರೆ ಸ್ವಾಮಿಗಳೇ ಆತ್ಮೀಯ ಪರಿಚಯ ಮಾಡ್ಕೊಂಡು ಶುಶ್ರೂಷೆ ಮಾಡ್ಕೊಂಡು ಚೆನ್ನಾಗಿ ದೇಹ ಪುಷ್ಟಿ ಪೋಷಣೆ ಮಾಡ್ಕೊಂಡು ಮಧ್ಯ ಬೋನ್ ಮಿಠಾಯಿ, ಹಾರ್ಲಿಕ್ಸು, ಇದು ಬಾದಾಮಿ ಹಾಲು ಅದು ಚೆನ್ನಾಗಿ ಕೊಡ್ಕೊಂಡು ತಿನ್ಕೊಂಡು ಆ ದೇಹ ಚೆನ್ನಾಗಿ ಉಬ್ಬಿಸ್ಕೋಬೇಕು. ಇದರಿಂದ ಎಲ್ಲಾ ಲೋಕವನ್ನು ಗೆದ್ಕೋತಾನೆ ಅಂತ ಹೇಳ್ಬಿಟ್ಟು ಅಸುರರಿಗೆ ವಿರೋಚನ ಈ ಆಸುರೋಪನಿಷತ್ತು, ಈ ದೇಹಾತ್ಮವಾದ ಉಪನಿಷತ್ತನ್ನು ಉಪದೇಶ ಮಾಡಿಬಿಟ್ಟ ಅಂತ. ಆಮೇಲೆ ನಾಳೆ ಇದು ಕಥೆ ಇಂದ ಮತ್ತೆ ವಾಪಸ್ ಬರ್ತಾನೆ ಕಥೆ, ಇದು ಈ ಭಾಷೆ ಆದ್ಮೇಲೆ ಬರುತ್ತೆ.